ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ. ಈ ಸಲದ ವಿಷಯ ಆನೆಕಾಲು ರೋಗದ ನಿಯಂತ್ರಣ ಹಾಗೂ ಮುಂಜಾಗ್ರತಾ ಕ್ರಮದ ಅಂಗವಾಗಿ ಸಾಮೂಹಿಕ ಮಾತ್ರೆ ನುಂಗಿಸುವ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಕೀಟಶಾಸ್ತ್ರಜ್ಞರಾದ ಚಾಮರಾಜ್ ದೊಡ್ಡಮನಿ. ವಿಶಾಲ ಪರಿಧಿಯಲ್ಲಿ ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಜೊತೆಯಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ತಮಗೆ ಈಗಾಗಲೇ ಗೊತ್ತಾಗಿರುವಂಥದ್ದು. ಆನೆಕಾಲು ರೋಗದ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಆನೆಕಾಲು ರೋಗ ಅಂತಂದ್ರೆ ಏನು, ಯಾವ ರೀತಿ ಬರ್ತದೆ, ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು, ವಿಶೇಷವಾಗಿ ಸಾಮೂಹಿಕ ಮಾತ್ರೆ ಸೇವನೆ ಅಂಥ ಒಂದು ಕಾರ್ಯಕ್ರಮದಿಂದ ಇದನ್ನು ಯಾವ ರೀತಿ ನಾವು ನಿರ್ಮೂಲನೆ ಮಾಡ್ಬೋದು, ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ವಿಶೇಷವಾದಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಮತ್ತು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿರುವಂಥ ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿಯವರು, ಆಮೇಲೆ ಕಲಬುರಗಿ ಜಿಲ್ಲಾ ಕೀಟಶಾಸ್ತ್ರಜ್ಞರಾಗಿರುವಂಥ ಚಾಮರಾಜ್ ದೊಡ್ಡಮನಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ತಮಗೆ ಇಬ್ಬರಿಗೂ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ನಮಸ್ಕಾರ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಕೂಡ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಬೋದು. ಅದರ ಜೊತೆಗೆ ತಮ್ಮ ಸಮಸ್ಯೆಗಳನ್ನು, ಪ್ರಶ್ನೆಗಳನ್ನು ಡಾಕ್ಟರ್ ಜೊತೆಗೆ ಹಂಚಿಕೊಳ್ಬೋದು. ಆನೆಕಾಲು ರೋಗದ ಬಗ್ಗೆ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಸರ್ಕಾರ ತಗೊಳ್ತಾ ಇದೆ, ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮ ತಿಳುವಳಿಕೆಗಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಅದಕ್ಕೆ ತಮ್ಮ ಭಾಗವಹಿಸುವಿಕೆ ಭಾಳ ಮುಖ್ಯವಾದಂಥದ್ದು. ಅದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 295986, ಇನ್ನೊಂದು ದೂರವಾಣಿ 295987, ಕಲಬುರಗಿಯ ಎಸ್ಟಿಡಿ ಕೋಡ್ 08472. ಈ ನಂಬರ್ಗಳಿಗೆ ತಾವು ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ಬೋದು. ಡಾಕ್ಟರ್ ರತಿಕಾಂತ್ ಸ್ವಾಮಿಯವರೇ, ನಾವು ನೇರವಾಗಿ ವಿಷಯಕ್ಕೆ ಬರೋಣ ಅಂತ. ಇವತ್ತಿನ ಕಾರ್ಯಕ್ರಮದ ವಿಷಯ ಅಂತೂ ಎಲ್ಲರಿಗೂ ಗೊತ್ತಿರುವಂಥದ್ದು. ಆನೆಕಾಲು ರೋಗದ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. 2015ರಿಂದನೂ ಇದರ ಬಗ್ಗೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಸಾಮೂಹಿಕವಾಗಿ ಇದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ರೋಡ್ ಮ್ಯಾಪ್ ಹಾಕಿ ಇಲ್ಲಿ ತನಕ ಬಂದದ್ದಾಗಿದೆ. ಈ ಕಾರ್ಯಕ್ರಮ ಶುರುವಾದಂಥ ಒಂದು ಸಂದರ್ಭದೊಳಗೆ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ನಮ್ಮ ಜನರಿಂದ ಬಂತು, ಅದರ ನಂತರ ಮುಂದಿನ ದಿನಗಳಲ್ಲಿ ಎಲ್ಲಿವರೆಗೆ ನಮ್ಮ ದೇಶದಿಂದ ಅಥವಾ ನಮ್ಮ ರಾಜ್ಯದಿಂದ ಈ ಆನೆಕಾಲು ರೋಗವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದು ಗುರಿಯೊಂದಿಗೆ ಆರೋಗ್ಯ ಇಲಾಖೆ ಕಾರ್ಯ ಮಾಡ್ತಾ ಇದೆ, ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಒಟ್ಟಾರೆಯಾಗಿ ಆನೆಕಾಲು ರೋಗದ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ಚಿತ್ರಣ ನಮ್ಮ ಎಲ್ಲ ಕೇಳುಗರಿಗೆ ತಾವು ಮಾಡಿಕೊಡಬೇಕು ಅಂಥೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿದ್ದ ಹಾಗೆ ಆನೆಕಾಲು ರೋಗ ಭಾಳಷ್ಟು ಗಂಭೀರವಾದ ರೋಗ ಅಲ್ಲ, ಆದರೂ ಕೂಡ ಇದರಿಂದ ಸಫರಿಂಗ್ಸ್ ಭಾಳಷ್ಟು ಆಗುತ್ತೆ. ಲೈಫ್ ಥ್ರೆಟ್ನಿಂಗ್ ಇಲ್ಲ, ಆದರೂ ಕೂಡ ಸಫರಿಂಗ್ಸ್ ಭಾಳಷ್ಟು ಆಗುತ್ತೆ. ಇದಕ್ಕೆ ಲಿಂಫ್ಯಾಟಿಕ್ ಫೈಲಾರಿಸಿಸ್ ಅಂತೀವಿ ನಾವು. ಈ ಲಿಂಫ್ಯಾಟಿಕ್ ಫೈಲಾರಿಸಿಸ್ಸು ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಫಾರ್ ದ ಫಿಸಿಕಲ್ ಡಿಫಾರ್ಮಿಟಿ. ಇದರಿಂದ ಅಂಗವೈಕಲ್ಯ ಆಗುತ್ತೆ. ಸೊ ಇದು 73 ಕಂಟ್ರೀಸಲ್ಲಿ ಎಂಡೆಮಿಕ್ ಆಗಿದೆ. 120 ಮಿಲಿಯನ್ಸ್ ಜನ ಪ್ರಪಂಚದಲ್ಲಿ ಸಫರ್ ಆಗ್ತಾ ಇದ್ದಾರೆ. ಇದು ಹೇಗೆ ಹರಡುತ್ತಂತಂದರೆ ದಿಸ್ ಇಸ್ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತೀವಿ ನಾವು. ವೆಕ್ಟರ್ ಬಾರ್ನ್ ಡಿಸೀಸ್ ಅಂದರೆ ಮಾಸ್ಕಿಟೋಲಿಂದ ಸ್ಪ್ರೆಡ್ ಆಗ್ತದೆ. ಇದರಲ್ಲಿ 3 ಟೈಪ್ ಆಫ್ ಪ್ಯಾರಾಸೈಟ್ಸ್ ಇರ್ತದೆ. ಒಂದು ಉಚ್ರೇರಿಯಾ ಬ್ರ್ಯಾಂಕ್ಟಪ್ಟಿ ಅಂತೆ, ಇನ್ನೊಂದು ಬ್ರುಜೇರಿಯಾ ಮಲಾಯಿ ಅಂತೆ, ಆಮೇಲೆ ಬ್ರುಜಿಯಾ ತಿಮೋರಿ ಅಂತೆ. ನಮ್ಮ ದೇಶದಲ್ಲಿ ಕಾಮನ್ ಆಗಿರೋದು
ಉಚಿರೇರಿಯಾ ಬ್ಯಾಂಕ್ರಫ್ಟಿ ಮತ್ತು ಬ್ರುಜಿಯಾ ಮಲಾಯಿ ಅಂತ. ಸೊ ಉಚಿರೇರಿಯಾ ಬ್ಯಾಂಕ್ರಫ್ಟಿ 95% ನಮ್ಮಲ್ಲಿ ಇದೆ. ಇನ್ನುಳಿದು 5% ಬ್ರುಜಿಯಾ ಮಲಾಯಿ ಇದೆ. ಇದು ಕೇರಳದಲ್ಲಿ ಅಥವಾ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಸ್ವಲ್ಪ ಕಂಡುಬರ್ತದೆ. ತಿಮೋರಿ ನಮ್ಮ ದೇಶದಲ್ಲಿ ಇಲ್ಲ. ಸೊ ಇದು ನಮ್ಮ ಭಾರತ ದೇಶದಲ್ಲಿ 15 ರಾಜ್ಯಗಳಲ್ಲಿ ಇದು ಸ್ಪ್ರೆಡ್ ಆಗಿದೆ. ಇದು ನಮ್ದು ಡೇಲೀಸ್ ಅಂತೀವಿ ನಾವು, ಡಿಸ್ಯಾಬಿಲಿಟಿ ಅಸೋಸಿಯೇಟ್ ಲಿವಿಂಗ್ ಇಯರ್ಸ್ ಅಂತ. ಡಿಸ್ಯಾಬಿಲಿಟಿ ಅಸೋಸಿಯೇಟ್ ಲಿವಿಂಗ್ ಇಯರ್ಸು 2 ಮಿಲಿಯನ್ ಪಾಪ್ಯುಲೇಷನ್ ಅಫೆಕ್ಟ್ ಆಗಿದೆ. ಅಷ್ಟು ಜನರಿಗೆ ಅಫೆಕ್ಟ್ ಆಗಿದೆ. 20 ಲಕ್ಷ ನಮ್ಮದು $811 million ನಮ್ಮದು ಲಾಸ್ ಆಗ್ತಾ ಇದೆ. ಹೌದಲ್ರಿ? ಈ ಒಂದು ಡಿಸೀಸ್ಲಿಂದ, ಆನೆಕಾಲು ರೋಗದಿಂದ. ಸೊ ನಾವು ಅಂತೀವಿ ಇದು ಅಡಲ್ಟ್ಸಿಗೆ ಬರ್ತದೆ ಅಂತ ತಿಳ್ಕೊತೀವಿ, ಬಟ್ ಅಡಲ್ಟ್ಸ್ ಅಲ್ಲ, ಇದು ಮಕ್ಕಳಿಗೂ ಕೂಡ ಎಫೆಕ್ಟ್ ಆಗ್ತದೆ. 30% ಆಫ್ ದ ಚಿಲ್ಡ್ರನ್ ಅಮಾಂಗ್ ದ ಫೈಲೇರಿಯಲ್ ಕೇಸಸ್ಸು ನಾವು ಬಿಫೋರ್ ದ ಏಜ್ ಆಫ್ 4 years ಕಂಡು ಬರ್ತದೆ. ಸೊ ಮಕ್ಕಳಿಗೂ ಕೂಡ ಇದು ಅಫೆಕ್ಟ್ ಮಾಡ್ತದೆ, ಬಟ್ ಲೇಟರ್ ಸ್ಟೇಜ್ದಲ್ಲಿ, ಲೇಟರ್ ಏಜ್ದಲ್ಲಿ ಇದು ಕಂಡು ಬರ್ತದೆ ಆನೆಕಾಲು ಆಗಿದೆ ಅಂತೆ. ಭಾಳಷ್ಟು ಸೋಷಿಯಲ್ ಪ್ರಾಬ್ಲಮ್ಸ್ಗಳು ಆಗ್ತಾ ಇರ್ತದೆ, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ನು ಭಾಳಷ್ಟು ಆಗ್ತಾ ಇರ್ತದೆ. ಆಮೇಲೆ ಸೆಕ್ಷುವಲ್ ಪ್ರಾಬ್ಲಮ್ಸ್ ಕೂಡ ಭಾಳಷ್ಟು ಜನರಲ್ಲಿ ಕಂಡು ಬರ್ತದೆ. ಎಕನಾಮಿಕ್ ಲಾಸ್ ಅಂತ ಹ್ಯೂಸ್ ಇದೆ, ಈಗಾಗಲೇ ತಿಳಿಸಿದ್ದೀನಿ. $811 million ಲಾಸ್ ಆಗ್ತಾಯಿದೆ ಅಂತ. ಸೊ ನಮ್ಮ ದೇಶದಲ್ಲಿ 202 ಡಿಸ್ಟಿಕ್ದಲ್ಲಿ ಇದು ಎಂಡೆಮಿಕ್ ಆಗಿದೆ. ನಮ್ಮ ಕರ್ನಾಟಕ ತೊಗೊಂಡಿದ್ರೆ ಕರ್ನಾಟಕದಲ್ಲಿ 9 ಡಿಸ್ಟಿಕ್ಸ್ಗಳು ಇದು ಎಂಡೆಮಿಕ್ ಆಗಿದೆ ಆನೆಕಾಲು ರೋಗ. ಆ 9 ಡಿಸ್ಟಿಕ್ ಯಾವಪ್ಪ ಅಂತಂದರೆ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಬಿಜಾಪುರ, ಬಾಗಲಕೋಟ್, ಉತ್ತರ ಕನ್ನಡ, ಉಡುಪಿ ಆ್ಯಂಡ್ ದಕ್ಷಿಣ ಕನ್ನಡ. ಇಲ್ಲೆಲ್ಲ ಎಂಡೆಮಿಕ್ ಇವು ಡಿಸ್ಟಿಕ್ಸ್ಗಳು. ಸೊ ಈಗಾಗಲೇ ಯಾದಗಿರಿ, ಬೀದರ್, ರಾಯಚೂರು, ಬಾಗಲಕೋಟ್, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡಗಳು ನಿರ್ಮೂಲನೆ ಹಂತಕ್ಕೆ ಬಂದಿದ್ದೀವಿ. ಹೌದಾ? ಆದರೆ ಕಲಬುರಗಿ ಮತ್ತು ಇನ್ನೂ ಬಿಜಾಪುರ ಇನ್ನೂ ನಿರ್ಮೂಲನೆ ಹಂತ ತಲುಪಿಲ್ಲ. ಸೊ ನಾವು ಇದು ತಡೆಗಟ್ಟುವ ಸಲುವಾಗಿ ಭಾಳಷ್ಟು ಪ್ರೋಗ್ರಾಮ್ಸ್ಗಳು ಹಾಕ್ಕೊಂಡಿದ್ದಾರೆ. 1997 ಇಂಟರ್ನ್ಯಾಷನಲ್ ಟಾಸ್ಕ್ ಆನ್ ಫೈಲೇರಿಯಾಸಿಸ್ ಕಂಟ್ರೋಲು 6 ಡಿಸೀಸ್ಗಳು ಎರಾಡಿಕೇಟ್ ಮಾಡೋದ್ರಲ್ಲಿ ಈ ಫೈಲೇರಿಯಾ ಕೂಡ ಎರಾಡಿಕೇಟ್ ಮಾಡಬೇಕಂತ ಒಂದು ವಿಚಾರ ಮಾಡ್ತು. ವಿಚಾರ ಮಾಡಿದ್ಮೇಲೆ 2004 ನಮ್ಮ ಇಂಡಿಯಾದಲ್ಲಿ MDA ಪ್ರೋಗ್ರಾಮ್ ಅಂತ ಹಾಕ್ಕೊಂಡಿದ್ವಿ, ಮಾಸ್ ಡ್ರಗ್ ಡಿಸ್ಟ್ರಿಬ್ಯೂಷನ್ ಅಂತ, ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಇದು MDA ಅಂತೀವಿ. ಸೊ ಇದು ಆವಾಗಿದ್ದ ಉದ್ದೇಶ ಏನಿತ್ತು, ನಮ್ಮದು ಆಬ್ಜೆಕ್ಟಿವ್ ಏನಿತ್ತಪ್ಪ ಅಂದರೆ 2015 ಇದು ನಾವು ನಿರ್ಮೂಲನೆ ಮಾಡೋಣ, ಎಲಿಮಿನೇಷನ್ ಮಾಡೋಣ ಅಂತಂದು ಉದ್ದೇಶ ಇತ್ತು ನಮ್ಮದು. ಆವಾಗ ನಾವು ಡಬಲ್ ಡ್ರಗ್ ಥೆರಪಿ ಅಂತ ಕೊಡ್ತಿದ್ವಿ. ಏನು, ಒಂದು DEC ಮಾತ್ರ, ಡೈಇಥೈಲ್ ಕಾರ್ಬಾಮಜಿನ್, ಆಮೇಲೆ ಇನ್ನೊಂದು ಅಲ್ಬೆಂಡಾಜೋಲ್ ಡಬಲ್ ಥೆರಪಿ ಕೊಡ್ತಾಯಿದ್ವಿ. ಭಾಳಷ್ಟು ರೌಂಡ್ಸ್ಗಳು ಮಾಡಿದ್ವಿ, ಬಟ್ ಅಷ್ಟೊಂದು ಗಣನೀಯವಾಗಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಮತ್ತೆ 2020 ಮತ್ತು ನಮ್ಮ ಎಲಿಮಿನೇಟ್ ಮಾಡಬೇಕಂತ ಮತ್ತೊಂದು ಗೋಲ್ ಹಾಕ್ಕೊಂಡಿದ್ದೀವಿ. ಆವಾಗೂ ಕೂಡ ಡಬಲ್ ಥೆರಪಿನೇ ಕೊಟ್ಟು ಕಂಟಿನ್ಯೂ ಮಾಡಿದ್ವಿ. ಆಗ ಕೂಡ ಎಲಿಮಿನೇಷನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇದನ್ನು ಮನಗಂಡು ಯಾಕೆ ಆಗ್ತಾಯಿಲ್ಲ ಅಂತೇಳಿ ಮನಗಂಡು ಟ್ರಿಬಲ್ ಡ್ರಗ್ ಥೆರಪಿ ಅಂತ ಮಾಡಿದ್ವಿ ನಾವು. ಟ್ರಿಬಲ್ ಡ್ರಗ್ ಥೆರಪಿ ಅಂತಂದರೆ ಒಂದು ಡೈಥೈಲ್ ಕಾರ್ಬಾಮಜಿನು, ಆಮೇಲೆ ಐವರ್ಮೆಕ್ಟಿನು ಮತ್ತು ಅಲ್ಬೆಂಡಜೋಲ್, ಇವು 3 ಮಾತ್ರೆಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು 3ನೇ ರೌಂಡ್ ಇದೆ. ಈಗಾಗಲೇ 2 ರೌಂಡ್ ಆಗಿದೆ, ಇದು 3ನೇ ರೌಂಡ್ ಇದೆ. ಸೊ ಈಗ ಇದು ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮದು 7 ಡಿಸ್ಟಿಕ್ಸ್ಗಳು ಎಲಿಮಿನೇಷನ್ ಹಂತಕ್ಕೆ ಬಂದಿದೆ. 7 ಬ್ಲಾಕ್ಸ್ ಸಾರಿ. ಇದು 2020 ಏನು ಮಾಡಿದ್ವಿ, ಇನ್ನೊಂದು ಚೇಂಜಸ್ ಏನಾಯ್ತು ಅಂತಂದರೆ, ನಾವು ಡಿಸ್ಟಿಕ್ ವೈಸ್ ನಾವು ಎಲಿಮಿನೇಷನ್ ಮಾಡಬೇಕಂತ ನಾವು ಉದ್ದೇಶ ಮಾಡ್ಕೊಂಡಿದ್ವಿ, ಡಿಸ್ಟಿಕ್ ವೈಸ್. ಆಮೇಲೆ ನಾವೇನು ಮಾಡಿದ್ವಿ, ಡಿಸ್ಟಿಕ್ ವೈಸ್ ಮಾಡಿದರೆ ಇದು ಅಷ್ಟೊಂದು ಕಂಟ್ರೋಲಿಗೆ ಬರಲ್ಲ, ನಮಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕೆ ನಾವು ಈಸಿ ಆಗಲ್ಲ ಅಂತೇಳಿ ಎಲ್ಲೆಲ್ಲಿ ಯಾವ ಪಾಕೆಟ್ಸಲ್ಲಿ ಇಲ್ಲಿ ಜಾಸ್ತಿ ಎಂಡೆಮಿಕ್ ಇದೆ ನಾವು ಪ್ರೀ-ಟಾಸ್ ಅಂತ ಮಾಡ್ತೀವಿ, ಟ್ರಾನ್ಸ್ಮಿಷನ್ ಅಸೆಸ್ಮೆಂಟ್ ಸರ್ವೆ ಅಂತ ಮಾಡ್ತೀವಿ. ಅದೆಲ್ಲ ಮಾಡಿ ಯಾವ ಬ್ಲಾಕ್ದಲ್ಲಿ ಜಾಸ್ತಿ MF ರೇಟ್ ಜಾಸ್ತಿ ಇದೆ
ಆ ಬ್ಲಾಕಲ್ಲಿ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡೋಣ, ಅಲ್ಲಿ ಬ್ಲಾಕಲ್ಲಿ ಕಾನ್ಸಂಟ್ರೇಟ್ ಮಾಡಿದರೆ ಕಂಟ್ರೋಲಿಗೆ ಬೇಗ ಬಂದುಬಿಡ್ತದೆ ಅಂತೇಳಿ ನಾವೇನು ಮಾಡಿದ್ವಿ, ಬ್ಲಾಕ್ ಲೆವೆಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಬ್ಲಾಕ್ ಲೆವೆಲ್ ಮಾಡಿದ ಮೇಲೆ 7 ಡಿಸ್ಟ್ರಿಕ್ಟ್ಸ್ ನಿರ್ಮೂಲನೆ ಹಂತಕ್ಕೆ ಬಂದಿದೆ. ನಮ್ಮ ಕಲಬುರಗಿದಲ್ಲಿ ಕೂಡ 15 ಬ್ಲಾಕ್ಸ್ ಇದ್ದು ಎಂಡೆಮಿಕ್ ಬ್ಲಾಕ್ಸ್ಗಳು. ಆ 15 ಬ್ಲಾಕ್ಸಲ್ಲಿ 7 ಬ್ಲಾಕ್ಸ್ 8 ಬ್ಲಾಕ್ಸ್ಗಳು ಈಗಾಗಲೇ ಎಲಿಮಿನೇಷನ್ ಹಂತಕ್ಕೆ ಬಂದಿದೆ. ಇನ್ನೂ 7 ಬ್ಲಾಕ್ಸ್ಗಳು ಎಲಿಮಿನೇಷನ್ ಹಂತಕ್ಕೆ ಬರಬೇಕು. ಸೊ ಅವು ಯಾವ ಬ್ಲಾಕ್ಸ್ಗಳು ಅಂತಂದರೆ ಕಲಬುರಗಿಯಲ್ಲಿ ಒಂದು ಅಫ್ಜಲ್ಪುರ, ಒಂದು ಆಳಂದ ಎ ಬ್ಲಾಕು, ಆಳಂದ ಬಿ ಬ್ಲಾಕು, ಆಮೇಲೆ ಚಿಂಚೋಳಿ ಎ ಬ್ಲಾಕು, ಆಮೇಲೆ ಜೇವರ್ಗಿ ಎ ಬ್ಲಾಕು, ಕಲಬುರಗಿ ಬಿ ಬ್ಲಾಕು, ಆಮೇಲೆ ಸೇಡಮ್. ಇಷ್ಟು ಬ್ಲಾಕ್ಸ್ಗಳು ನಾವು ಐಡೆಂಟಿಫೈ ಮಾಡಿದ್ದೀವಿ. ಈ ಪಾಕೆಟ್ಸಲ್ಲಿ ನಾವು ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ MDA ಕೊಡಲಿಕ್ಕೆ. ಅಂದರೆ ಎಲ್ಲಿ ಅದು ಬಾಧೆ ಹೆಚ್ಚಾಗಿದೆ ಜಾಸ್ತಿ ಆ ಪ್ರದೇಶಗಳಲ್ಲಿ ತಾವು ಅದರ ಮೇಲೆ ಫೋಕಸ್ ಮಾಡ್ತಾರೆ, ನಿರ್ವಹಣೆ ಮಾಡೋದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ. ಹೀಗಾಗಿ ಕಂಟ್ರೋಲ್ ಮಾಡೋದು, ನಿರ್ವಹಣೆ ಮಾಡೋದು ಭಾಳ ಸರಳ ಆಗ್ತದೆ ಮತ್ತು ನಮಗೂ ಈಸಿ ಆಗಿಬಿಡುತ್ತೆ. ಈಗ ಡಿಸೀಸ್ ಬಗ್ಗೆ ಹೇಳ್ಬೇಕಂತಂದರೆ ಇದು ಹೇಗೆ ಸ್ಪ್ರೆಡ್ ಆಗ್ತದೆ ಅಂತಂದರೆ, ನಮ್ಮಲ್ಲಿ ಕ್ಯೂಲೆಕ್ಸ್ ಮಾಸ್ಕಿಟೋ ಅಂತ ಇರ್ತದೆ. ಇದು ಉಚ್ರೇರಿಯಾ ಬ್ಯಾಂಕ್ರಪ್ಟಿ, ಇದು ಕ್ಯೂಲೆಕ್ಸ್ ಮಾಸ್ಕಿಟೋ ಜೊತೆ ಸ್ಪ್ರೆಡ್ ಆಗುತ್ತೆ. ವೆರಾಸ್ ಬ್ರುಜಿಯಾ ಮಲಾಯಿ ಅಂತಿದೆ ಕೋಸ್ಟಲ್ ಬೆಲ್ಟಲ್ಲಿ, ಅದು ಮಾನ್ಸೋನಿಯಾ ಮಾಸ್ಕಿಟೋದಿಂದ ಸ್ಪ್ರೆಡ್ ಆಗುತ್ತೆ. ಸೊ ಈ ಮಾಸ್ಕಿಟೋ ಅದರಲ್ಲಿ L3 ಲಾರ್ವಾ ಅಂತ ಇರುತ್ತೆ. ಆ L3 ಲಾರ್ವಾ ಅದನ್ನು ನಮಗೆ ಇಂಜೆಕ್ಟ್ ಮಾಡ್ತು, ಕಚ್ಚಿದಾಗ ನಮಗೆ ಬಾಡಿಯಲ್ಲಿ ಹೋಗ್ಬಿಡ್ತದೆ. ನಮ್ಮ ಬಾಡಿಯಲ್ಲಿ ಹೋದ್ಮೇಲೆ ಅದು ಸ್ಕಿನ್ದಲ್ಲಿ ಕೂತ್ಕೊಂಡು ಬಿಡ್ತದೆ. ಸ್ಕಿನ್ದಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಲಿಂಪೆಟಿಕ್ ಅಂತ ಇರ್ತದೆ ನಮ್ಮ ಸಿಸ್ಟಮು, ಲಿಂಪೆಟಿಕ್ ವೆಸಲ್ಸ್ ಅಂತ ಇರ್ತದೆ. ಆ ಲಿಂಪೆಟಿಕ್ ವೆಸಲ್ಸಲ್ಲಿ ಹೋಗ್ಬಿಡ್ತದೆ. ಒನ್ಸ್ ಲಿಂಪೆಟಿಕ್ ವೆಸಲ್ ಎಂಟ್ರ್ ಆದಮೇಲೆ ಅದೇನು ಮಾಡ್ತದೆ, ಒಂದು ವಾಸಸ್ಥಾನ ಹುಡುಕುತ್ತದೆ ಬಾಡಿಯಲ್ಲಿ, ಯಾವುದು ಅದಕ್ಕೆ ಚೆನ್ನಾಗಿರ್ತದೆ, ಎಲ್ಲಿ ಹೋಗಿ ಕೂತ್ಕೋಬೇಕು, ನಾನು ಎಲ್ಲಿ ಕೂತ್ಕೊಂಡ್ರೆ ಸೇಫ್ ಆಗಿರ್ತೀನಿ ಅಂತ. ಸೊ ಅದೇನು ಮಾಡುತ್ತೆ, ನಮ್ಮದು ಲಿಂಪೆಟಿಕ್ ವೆಸಲ್ಸ್ನ ಸ್ಕ್ರೋಟಮು, ಅಪ್ಪರ್ ಲಿಮ್ಸು, ಲೋವರ್ ಲಿಮ್ಸು, ಅಲ್ಲೆಲ್ಲ ಲಿಂಪೆಟಿಕ್ ವೆಸಲ್ಸಲ್ಲಿ ತನ್ನ ವಾಸಸ್ಥಾನ ಮಾಡ್ಕೋ, ಕಾಲುಗಳಲ್ಲಿ ಅದಕ್ಕೆ ಸೇಫ್ ಆದಂಥ ಒಂದು ಸುರಕ್ಷಿತ ಜಾಗ ಸಿಗ್ತದೆ ಅಂತ ಹೇಳಿ. ಹೆಣ್ಣು ಮಕ್ಕಳಲ್ಲಿ ಬ್ರೆಸ್ಟು, ಇಂಥ ಸ್ಥಾನಗಳು ಹುಡ್ಕೊಂಡ್ಬಿಟ್ಟು ಅಲ್ಲಿ ಇರ್ತದೆ. ವೇರಾಸ್ ಬ್ರುಜಿಯಾ ಮಲಾಯಿ ಬ್ರೆಸ್ಟಲ್ಲಿ ಮತ್ತು ಸ್ಕ್ರೋಟಮ್ದಲ್ಲಿ ವಾಸ ಮಾಡೋದಿಲ್ಲ. ವೇರಾಸ್ ಉಚ್ರೇರಿಯಾ ಬ್ಯಾಂಕ್ರಪ್ಟಿ ಇದು ಅಪ್ಪರ್ ಲಿಮ್ಸು ಮತ್ತು ಲೋವರ್ ಲಿಮ್ಸು, ಆಮೇಲೆ ಸ್ಕ್ರೋಟಮು, ಬ್ರೆಸ್ಟಲ್ಲಿ ವಾಸ ಮಾಡುತ್ತದೆ. ಅಲ್ಲ ವಾಸ ಮಾಡಿದ ಮೇಲೆ ಸ್ವಲ್ಪ ದಿವಸ ನಂತರ ಇದು ಅಡಲ್ಟ್ ವರ್ಮ್ ಆಗಿಬಿಡ್ತದೆ. ಅಡಲ್ಟ್ ವರ್ಮ್ ಆದಮೇಲೆ ಅದೇನಾಗ್ತದೆ, ಮೈಕ್ರೋಫೈಲಾರಿಯಾ ಅಂತ ಪ್ಯಾರಾಸೈಟ್ಗಳನ್ನು ಬಿಡ್ತದೆ ಬಾಡಿಯಲ್ಲಿ. ಅದು ರಕ್ತದಲ್ಲೆಲ್ಲ ಬಂದುಬಿಡುತ್ತೆ. ಇದು ಉಚ್ರೇರಿಯಾ ಬ್ಯಾಂಕ್ರಪ್ಟಿ ರಕ್ತದಲ್ಲಿ ಬಂದಾಗ ಇದು ನೈಟಲ್ಲೇ ಬರ್ತದೆ, ನೈಟ್ ಅವರ್ಸಲ್ಲಿ ಅಷ್ಟೇ ಇದು ರಕ್ತದಲ್ಲಿ ಬಂದುಬಿಡ್ತದೆ, ಡೇ ಟೈಮ್ದಲ್ಲಿ ಬರೋದಿಲ್ಲ. ಸೊ ಡೇ ಟೈಮ್ದಲ್ಲಿ ಇದೇನಾಗ್ತದೆ, ಲಿವರ್ಸು, ಲಂಗ್ಸು ಮತ್ತು ಸ್ಪ್ಲೀನಲ್ಲಿ ಹೋಗಿ ವಾಸ ಮಾಡ್ತದೆ. ಅದಕ್ಕಾಗಿ ನಾವು ನೈಟ್ ಸ್ಮಿಯರ್ ತೊಗೋತೀವಿ. ಅದು ನೈಟ್ ಬ್ಲಡ್ಡಲ್ಲಿ ಬಂದಾಗ ನಾವು ಸ್ಮಿಯರ್ ತೊಗೊಂಡಿದ್ದು ಅದು ಪಾಸಿಟಿವ್ ಗೊತ್ತಾಗ್ತದೆ ಅಂತ ನೈಟಲ್ಲಿ ಹೋಗಿ ತೊಗೋತೀವಿ. ಅಂದ್ರೆ ರಾತ್ರಿ ಅಷ್ಟೇ ಅದು ನಿಮಗೆ ಗೊತ್ತಾಗುವಂಥ ಒಂದು ವಿಚಾರ. ರಾತ್ರಿ ಟೆಸ್ಟ್ ಮಾಡಿದಾಗ ಅಷ್ಟೇ ಅದು ನಮಗೆ ಕಂಡು ಬರ್ತದೆ. ಈವನ್ ಡೇ ಟೈಮ್ದಲ್ಲಿ ನಾವು ಟೆಸ್ಟ್ ಮಾಡಿದಾಗ ಅದು ಒಳಗಡೆ ಇದು ಬಾಡಿಯಲ್ಲಿ ಇದೂ ಕೂಡ ಅದು ನೆಗೆಟಿವ್ ಬಂದುಬಿಡ್ತದೆ. ಸೊ ಅದಕ್ಕಾಗಿ ನಮ್ಮ ಸ್ಟಾಫ್ ಎಲ್ಲ ನೈಟಲ್ಲಿ ಹೋಗಿ ನೈಟ್ ಬ್ಲಡ್ ಸ್ಮಿಯರ್ ತೊಗೋತಾರೆ. ಇದು ಒಂದು ದೊಡ್ಡ ಸವಾಲನೇ, ಇದೊಂದು ದೊಡ್ಡ ಸವಾಲಿದೆ ನಮಗೆ. ಸೊ ಅದಾದಮೇಲೆ ಏನಾಗ್ತದೆ, ಮೈಕ್ರೋಫೈಲೇರಿಯಾ ಬಂದು ಆ ಮೈಕ್ರೋಫೈಲೇರಿಯಾ ಮತ್ತು ಬ್ಲಡ್ಡಲ್ಲಿ ಬಂದಾಗ ಆ ಬ್ಲಡ್ ಮೀಲ್ಸ್ ತೊಗೊಲಿಕ್ಕೆ ಮತ್ತೆ ಮಾಸ್ಕಿಟೋ ಬರ್ತದೆ. ಮಾಸ್ಕಿಟೋ ಬಂದು ಬ್ಲಡ್ ಮೀಲ್ ತೊಗೋತದೆ. ಬ್ಲಡ್ ಮೀಲ್ ತೊಗೊಂಡಾಗ ಇದು ಮೈಕ್ರೋಫೈಲೇರಿಯಾ ಆ ಮಾಸ್ಕಿಟೋ ಬಾಡಿಯಲ್ಲಿ ಎಂಟ್ರ್ ಆಗ್ತದೆ. ಆ ಬಾಡಿಯಲ್ಲಿ ಎಂಟ್ರ್ ಆದಾಗ ತನ್ನ ಮೇಲಿನ ಸೀತ್ ಕಳ್ಕೊಂಡ್ಬಿಟ್ಟು ಇದು L3 ಲಾರ್ವೆ ಫಾರ್ಮ್ದಲ್ಲಿ ಹೋಗ್ಬಿಡ್ತದೆ. ಆಮೇಲೆ L3 ಲಾರ್ವೆ ಫಾರ್ಮ್ ಆದಮೇಲೆ ಅದು ಮತ್ತೊಬ್ಬನಿಗೆ ಕಚ್ತದೆ. ಯಾರಿಗೆ ಡಿಸೀಸ್ ಇಲ್ಲ ಅವ್ರಿಗೆ ಕಚ್ಚುತ್ತೆ ಅಂದರೆ ಅವ್ರಿಗೆ ಮತ್ತೆ ಸ್ಪ್ರೆಡ್ ಆಗುತ್ತದೆ. ಮತ್ತು ಇದು ವಿಸಿಎಸ್ ಸರ್ಕಲ್ ಕಂಟಿನ್ಯೂಸ್ ಆಗ್ತದೆ, ಲೈಫ್ ಸೈಕಲ್ ಕಂಟಿನ್ಯೂ ಆಗ್ತದೆ. ಹೀಗಾಗಿ ಒಬ್ಬರಿಂದ ಒಬ್ಬರಿಗೆ ಮಾಸ್ಕಿಟೋ ಬೈಟ್ಲಿಂದ ಸ್ಪ್ರೆಡ್ ಆಗ್ತಾ ಇರ್ತದೆ. ಅಂದ್ರೆ ಇಲ್ಲಿ ನಮಗೊಂದು ಹಾದಿ ಏನಪ್ಪ ಅಂತಂದ್ರೆ ಸೊಳ್ಳೆಗಳನ್ನು ನಾವು ನಿಯಂತ್ರಣ ಮಾಡಬೇಕು. ಮೊದಲು ಸೊಳ್ಳೆಗಳ ನಿಯಂತ್ರಣ ಮಾಡಿದ್ರೆ ಈ ರೋಗವನ್ನು ನಾವು ನಿಯಂತ್ರಣ ಮಾಡಬೇಕು. ಇನ್ನೊಂದು ಇದರಲ್ಲಿ ನಾವು ಎರಡು ಇದು ಇಟ್ಕೊಂಡಿವಿ. ಇದು ಕಂಟ್ರೋಲ್ ಹೇಗೆ ಮಾಡಬೇಕಂತಂದ್ರೆ, ಒಂದು ಟ್ರಾನ್ಸ್ಮಿಷನ್ ಚೈನ್ ಕಟ್ ಮಾಡಬೇಕು. ಇದು ಹೇಗೆ ಕಟ್ ಮಾಡಬೇಕು ಅಂತಂದರೆ, ಇದು ಉಚ್ರೇರಿಯಾ ಬ್ಯಾಂಕ್ರಪ್ಟಿ ನಮ್ಮ ಬಾಡಿಯಲ್ಲಿ ಇರಬಾರ್ದು. ಸರ್, ಒಂದು ಕರೆ ಅದ, ಅದರ ನಂತರ ನಾವು ಈ ಚರ್ಚೆಯನ್ನು ಮುಂದುವರಿಸೋಣ ಅಂತ. ಹಲೋ, ಆಕಾಶವಾಣಿ ಜೊತೆಯಲ್ಲಿ ಕಾರ್ಯಕ್ರಮ. ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ನಮಸ್ಕಾರ ಬಕ್ರಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಏನು ವಿಚಾರಗಳದಾವ ಕೇಳ್ರಿ, ಡಾಕ್ಟರ್ ಇದ್ದಾರೆ. ನಮಸ್ಕಾರ ಸರ್. ಡಾಕ್ಟ್ರಿ ನಮಸ್ಕಾರ ಸರ್.
ಈಗ ಪ್ರಥಮವಾಗಿ ನಮ್ಮ ಆನೇಕಲ್ ಕರ್ನಾಟಕದಲ್ಲಿ ಯಾವಾಗ ಕಾಣಿಸ್ತು, ಈಗ ಇತ್ತೀಚೆಗೆ ಹೊಸದಾಗಿ ಏನೇನು ನಿಯಂತ್ರಣ ಮಾಡ್ಲಿಕ್ಕೆ ತಾವು ಕ್ರಮ ಕೈಗೊಂಡಿದ್ದೀನಿ ಅಂದ್ರೆ ತಾವಂದ್ರೆ ಸರ್ಕಾರದಿಂದ? ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮದು ಕರ್ನಾಟಕದಲ್ಲಿ 9 ಡಿಸ್ಟಿಕ್ಸ್ ಎಂಡೆಮಿಕ್ ಆಗಿದ್ದೇವೆ. ಆ ಡಿಸ್ಟಿಕ್ದಲ್ಲಿ ಭಾಳಷ್ಟಿದೆ. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು MDA ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದೀವಿ. MDA ಅಂತಂದರೆ ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತೆ. ನಮ್ಮದು ಇದು ಮಾಸ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆಗಿದ್ದು ಜನವರಿ ತಿಂಗಳು 18ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ. ನಮ್ಮದು 2 ಟೈಪ್ ಆಫ್ ಅಪ್ರೋಚ್ ಇದೆ. ಒಂದು ಗ್ರೂಪ್ ಅಪ್ರೋಚು, ಒಂದು ಕಮ್ಯುನಿಟಿ ಅಪ್ರೋಚ್ ಅಂತ. ಈ ಗ್ರೂಪ್ ಅಪ್ರೋಚಲ್ಲಿ 18ನೇ ತಾರೀಕಿನ ಸ್ಟಾರ್ಟ್ ಆಗಿದೆ ಲಾಸ್ಟ್ ಮಂತು. ಅಲ್ಲಿ ನಾವು ಕಾಲೇಜುಗಳು, ಸ್ಕೂಲ್ಸ್ಗಳು ಎಲ್ಲ ವಿಸಿಟ್ ಮಾಡಿ ಅಲ್ಲಿ ಮಕ್ಕಳಿಗೆಲ್ಲ ಕೊಡ್ತಾಯಿದ್ದೀವಿ. ಆಫೀಸ್ಗಳು ವಿಸಿಟ್ ಮಾಡಿ ಅಲ್ಲೆಲ್ಲ ಕೊಡ್ತಾಯಿದ್ದೀವಿ. ಇವು ಟ್ರಿಪಲ್ ಡ್ರಗ್ ಥೆರಪಿ ಅಂದರೆ ಅದರಲ್ಲಿ ಅಲ್ಬೆಂಡಜೋಲ್ ಒಂದು ಕೊಡ್ತೀವಿ, ಐವರ್ಮೆಕ್ಟಿನ್ ಕೊಡ್ತೀವಿ, ಮತ್ತು DEC ಮಾತ್ರೆಗಳನ್ನು ನುಂಗಿಸ್ತೀವಿ ಆ್ಯಸ್ ಪರ್ ದ ಏಜ್ ಆ್ಯಂಡ್ ಹೈಟ್ ಆಫ್ ದ ಚಿಲ್ಡ್ರನ್ಸ್ ಆ್ಯಂಡ್ ಪರ್ಸನ್ಸ್. ಸೊ ಇದು 10ನೇ ತಾರೀಕಿನ ತನಕ ಮುಗೀತು ನಮ್ಮದು. ಹಲೋ ಬಕ್ರಿ ಅವ್ರು ಜಾಗೃತಿ ಅಭಿಯಾನ ಅಂದ್ರೆ ಪಬ್ಲಿಕ್ ಅವೇರ್ನೆಸ್ ಮಾಡ್ಲಿಕ್ಕೆ. ಪಬ್ಲಿಕ್ ಅವೇರ್ನೆಸ್ ಚಾಮರಾಜ್ ದೊಡ್ಡಮನಿ ಅವರು ಮಾತಾಡ್ತಾರೆ. ಚಾಮರಾಜ್ ದೊಡ್ಡಮನಿ ಅಂತ ಮಾತಾಡೋದು ನಾನು. ಈಗಾಗಲೇ ನಿಮ್ಮ ಯಾದಗಿರಿ ತಾಲೂಕಿನಲ್ಲಿ ಈ ಕಾರ್ಯಕ್ರಮ ಕಳೆದ ತಿಂಗಳು ಇದು ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಮಾತ್ರೆಗಳನ್ನು ನುಗ್ಗಿಸುವಂಥ ಕಾರ್ಯಕ್ರಮ ಸೊ ಮಾಡಿ ಈಗಾಗಲೇ ಒಂದು ನಾವು ಎಲಿಮಿನೇಷನ್ ನಿರ್ಮೂಲನಾ ಹಂತಕ್ಕೆ ಬಂದಿದ್ದೀವಿ ಅಂತ ಅನ್ನುವಂಥದ್ದನ್ನು ಮಾಡಿದ್ದಾರೆ. ಬಟ್ ಪಬ್ಲಿಕ್ ಅವೇರ್ನೆಸ್ಸಿಗೆ ಸಂಬಂಧಪಟ್ಟಂತೆ ಇಲಾಖೆ ಈಗ ಪಂಚಾಯತ್ ಮಟ್ಟದಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಸೊ ಪೋಸ್ಟರ್ಸ್ಗಳನ್ನು ಅಳವಡಿಸುವಂಥದ್ದು, ಆಮೇಲೆ ಜಾಗೃತಿ ಗೀತೆಗಳನ್ನು ಇದು ಮಾಡಿದ್ದೀವಿ ಆನೇಕಲ್ ರೋಗ ಸಂಬಂಧಪಟ್ಟಂತೆ. ಬಹುಶಃ ನೀವು ಸುರಪುರದಲ್ಲಿ ನಿಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಥ ಏನು ವೆಹಿಕಲ್ಸ್ಗಳು ಬರ್ತವೆ, ಆ ವೆಹಿಕಲ್ಸ್ಗಳಿಗೆ ಬೆಳಗ್ಗಿನ ಸಮಯದಲ್ಲಿ ಒಂದು ಆನೇಕಲ್ ಗುಳಿಗೆ ನುಂಗಿರುವ DEC ಗುಳಿಗೆ ನುಂಗಿರಿ ಅಂತ ಹೇಳ್ಕೊಂತ ಒಂದು ಸಾಂಗು ಕೂಡ ಅಲ್ಲಿ ಬರ್ತಾ ಇರ್ತದೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಜನ ಆ ಒಂದು ಮಾತ್ರೆಗಳ ಕುರಿತಂತೆ ಹಾಡಿನ ಮೂಲಕ ಒಂದು ಮಾಹಿತಿಯನ್ನು ಕೇಳೋದ್ರ ಮೂಲಕ ಸೊ ಈಗಾಗಲೇ ಅಲ್ಲಿಯ ಜನ ಆಲ್ಮೋಸ್ಟ್ ಸುರ್ಪುರ್ ಬೆಲ್ಟ್ ಆಗಿರ್ಬೋದು, ಶಾಪುರ್ ಬೆಲ್ಟ್ ಆಗಿರ್ಬೋದು, ಗುರ್ಮಿಟಿಕಲ್ ಬೆಲ್ಟ್ ಆಗಿರ್ಬೋದು, ಎಲ್ಲರೂ ಜಾಗೃತರಾಗಿ ಸೊ ಮಾತ್ರೆಗಳನ್ನು ನುಂಗ್ಲಿಕ್ಕೆ ಏನಪ್ಪ ಅಂತಂದರೆ ಒಂದು ಸ್ಟೆಪ್ಪನ್ನು ಇಟ್ಟಿದ್ದಾರೆ. ಆ ಒಂದು ಕಾರಣದಿಂದಾಗಿ ಈಗಾಗಲೇ ಒಂದು ಆನೇಕಲ್ ರೋಗ ನಾವು ನಿರ್ಮೂಲನೆ ಮಾಡ್ತೀವಿ ಅಂತ ಅಂದರೆ ಜನರಲ್ಲಿ ಇರುವಂಥ ಈಗಾಗಲೇ ಸಾಹೇಬ್ರು ಹೇಳ್ತಾಯಿದ್ರು ಏನು ಅಂತಂದರೆ ಮನುಷ್ಯನ ದೇಹದಲ್ಲಿ ಇವು ಆನೇಕಲ್ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂಥ ಮೈಕ್ರೋಫೈಲೇರಿಯಾ ಅಂತ ಜಂತುಗಳಿರ್ತವೆ. ಆ ಜಂತುಗಳನ್ನು ವಿಶೇಷವಾಗಿ ನಾವು ರಾತ್ರಿ ಹೊತ್ತಿನಲ್ಲಿನೇ ಅದನ್ನು ರಾತ್ರಿ ರಕ್ತ ಲೇಪನ ತೆಗೆಯೋದ್ರ ಮೂಲಕ ನಾವು ಗುರುತಿಸ್ಬೋದು. ಹಗಲು ಹೊತ್ತಿನಲ್ಲೇ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಕೆಲವೊಂದಿಷ್ಟು ಸೈಟ್ಗಳನ್ನು ನಾವು ಗುರುತಿಸ್ಕೊಂಡು ಆ ಸೈಟ್ಗಳಲ್ಲಿ ಈಗಾಗಲೇ ಜನರ ರಕ್ತ ಲೇಪನವನ್ನು ನಾವು ತೆಗೆದುಕೊಂಡು ಪರೀಕ್ಷೆ ಮಾಡಲಾಗಿ ಸೊ 100 ಜನರಲ್ಲಿ ಕನಿಷ್ಠ ಏನಪ್ಪ ಅಂತಂದರೆ ಅದನ್ನು ನಾವು ಪರ್ಸೆಂಟೇಜ್ ತೆಗೆದಾಗ ಸೊ 0 ಪಾಯಿಂಟ್ ಕೆಳಗಡೆ ಇರುವಂಥ ಲೆಕ್ಕಕ್ಕೆ ಏನಪ್ಪ ಅಂತಂದ್ರೆ ಈಗ ಅಲ್ಲಿ ಬಂದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಯಾದಗಿರಿ ಜಿಲ್ಲೆಯೂ ಕೂಡ ತುಂಬ ಚೆನ್ನಾಗಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಈಗೂ ಕೂಡ ಜನರಿಗೆ ಈ ಮಾತ್ರೆಗಳು ಬೇಕು ಅಂತೇಳಿ ಅಂತಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತವಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ನೆನಪಿರಲಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಮಾತ್ರೆಗಳನ್ನು ನುಂಗಿಸುವಂಥದ್ದಾಗಿರ್ಬೋದು ಅಥವಾ ಚಿಕಿತ್ಸೆಯನ್ನು ಕೊಡುವಂಥದ್ದಾಗಿರ್ಬೋದು ಬಹುತೇಕ ಎಲ್ಲವೂ ಕೂಡ ಏನಪ್ಪ ಅಂತಂದರೆ ಉಚಿತವಾಗಿಯೇ ಇರ್ತದೆ. ಸೊ ಉಚಿತವಾಗಿ ವಿಶೇಷವಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಏನಪ್ಪ ಅಂದರೆ ನಮ್ಮ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಬಂದು ಮಾತ್ರೆಗಳನ್ನು ನುಂಗಿಸ್ತಾರೆ. ಹಲೋ, ಮನೆಗೆ ಬಂದಿವಿ ಸರ್. ಅಂದರೆ ಲಾಸ್ಟ್ ಇಯರ್ ಅದು ಕಾರ್ಯಕ್ರಮ ಆಗಿದೆ. ಈ ಕಳೆದ ಬಾರಿ ಏನಪ್ಪ ಅಂತಾರೆ ಮಾಡಿದ್ದಾರೆ ಸರ್. ಈಗ ಅಲ್ಲಿ ಹೇಳಿದ್ನಲ್ಲ ಅದು ಕಾರ್ಯಕ್ರಮ ನಾವು ಮಾತ್ರೆಗೆ ನುಂಗಿಸೋಕ್ಕಿಂತ ಮುಂಚೆ ಒಂದು ಪ್ರೀ MDA ಸರ್ವೆ ಅಂತ ಮಾಡ್ತೀವಿ ನಾವು. ಆ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಎಸ್ ಭಾಳ ಕರೆಕ್ಟಾಗಿ ಹೇಳಿದ್ರು ನೋಡ್ರಿ ನೀವು. ನಾವು ಒಂದು ಕೋಲ್ ತೊಗೊಂಬರ್ತಾ ಇದ್ದೀವಿ, ಡೋಸ್ ಪೋಲ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಏನಪ್ಪ ಅಂತಂದ್ರೆ ಕಲರ್ಸ್ ಇರ್ತವೆ ಏನ್ರಿ, ರೆಡ್ ಕಲರ್ ಇರ್ತದೆ, ಆಮೇಲೆ ಯೆಲ್ಲೋ ಕಲರ್ ಇರ್ತದೆ, ನೀಲಿ ಕಲರ್ ಇರ್ತದೆ, ಗ್ರೀನ್ ಇರ್ತದೆ ಮತ್ತು ಪಿಂಕ್ ಇರ್ತದೆ. ಸೊ ಈ ಕೋಲ್ ತೊಗೊಂಬಂದು ಐವರ್ಮೆಕ್ಟಿನ್ ಮಾತ್ರೆಯನ್ನು ತಮ್ಮ ಎತ್ತರ ಎಷ್ಟದೆ ಅಂತ ನೋಡ್ಕೊಂಡು ಏನಪ್ಪ ಮಾತ್ರೆಗಳನ್ನು ಕೊಡ್ತಾರೆ. DEC ಮಾತ್ರೆಗಳನ್ನು ಮತ್ತು ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀಡ್ತಾರೆ. ಅದೇ ಕಾರ್ಯಕ್ರಮ ನೋಡ್ರಿ ಇದು. ಅಂದ್ರೆ ಅದು ಕೋಲ್ ಅಂತಂದ್ರೆ ಇಂಚು ಪಟ್ಟಿನೇ ತಗೊಂಡು ಬರ್ತಾರೆ. ಜನರಿಗೆ
ಅವೇರ್ನೆಸ್ ಕೇಳ್ಕೊಂಡ್ರ ಸರ್, ನಂಗೆ ಇನ್ನ ಮಾಹಿತಿ ಇಲ್ಲ. ಇವತ್ತ ರೇಡಿಯೋದಲ್ಲಿ ಹಿಂಗ್ ಕಾರ್ಯಕ್ರಮ ಇದೆ, ಪ್ರಶ್ನೆ ಕೇಳಿದ ಮೇಲೆ ಗೊತ್ತಾಗುತ್ತೆ ಅಂತ ನಾ ಮಾಡಿ. ಬಕ್ರೇಶ್ ಸಾಹೇಬ್ರೆ, ಕಳೆದ 20 ವರ್ಷಗಳಿಂದ ಕಾರ್ಯಕ್ರಮ ಮಾಡ್ತಾನೇ ಇದ್ದೀವಿ. ಪ್ರತಿ ವರ್ಷ ದೂರದರ್ಶನ, ಆಕಾಶವಾಣಿ ಮತ್ತು ಹಲವಾರು ಜಾಗೃತಿ ಮೇಳಗಳನ್ನು ಮಾಡೋದ್ರ ಮೂಲಕ ನಾವು ಮಾಹಿತಿಯನ್ನು ಕೊಡ್ತಾನೆ ಇದ್ದೀವಿ, ಇನ್ನೂ ಕೊಡ್ತೀವಿ. ಏನು ಆ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ನಿರಂತರ ಚಿಂತನೆ ಮಾಡ್ತಾ ಇದೆ. ಧನ್ಯವಾದಗಳು ಬಕ್ರೇಶ್ ಸಾಹೇಬ್ರೆ, ಧನ್ಯವಾದಗಳು. ಧನ್ಯವಾದಗಳು ರಾಘವೇಂದ್ರ ಭಕ್ರಿ ಸರ್, ತಾವು ಕರೆ ಮಾಡಿದ್ದಕ್ಕೆ ಮತ್ತು ಏನು ಚರ್ಚೆ ಒಳಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ತಮಗೆ. ಡಾಕ್ಟರ್ ರತಿಕಾಂತ್ ಸ್ವಾಮಿ ಸರ್, ಈಗ ತಾವು ಈ ಪ್ರಸಾರದ ಸರಪಳಿ ಏನದ, ಟ್ರಾನ್ಸ್ಮಿಷನ್ ಚೈನ್ ಅಂತ ನಾವೇನು ಕರಿತಾ ಇದ್ದೀವಿ, ಅದನ್ನು ನಾವು ಕಟ್ ಮಾಡಿದ್ರೆ ಇದನ್ನು ನಾವು ಸುಲಭವಾಗಿ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದನ್ನು ನಾವು ಮುಂದುವರಿಸ್ಬೋದು ಸರ್. ಈಗ ಯಾವ ರೀತಿ ನಾವು ಪ್ರಸಾರದ ಚೈನನ್ನು ಕಟ್ ಮಾಡ್ಬೋದು, ಪ್ರಸಾರದ ಸರಪಳಿಯನ್ನು ಕಟ್ ಮಾಡ್ಬೋದು? ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ಇದು ಮೈಕ್ರೋಫೈಲನ್ ಇದೆಯಲ್ಲ, ಇದು ಬಾಡಿಯಲ್ಲಿ ಇದು ಅಡಲ್ಟ್ ವರ್ಮ್ಸ್ ಆಗಿ 4 to 6 years ತನಕ ಇರ್ತದೆ ಬಾಡಿಯಲ್ಲಿ. 4 ರಿಂದ 6 ವರ್ಷ ತನಕ ಬಾಡಿಯಲ್ಲಿ ಇರ್ತದೆ. ಸೊ ಅದು ಮೈಕ್ರೋಫೈಲರ್ ರಿಲೀಸ್ ಮಾಡ್ತಾ ಇರ್ತದೆ. ನಾವು ಮೈಕ್ರೋಫೈಲರ್ ಒಳಗಿದ್ದು ನಾವು ಟ್ಯಾಬ್ಲೆಟ್ ಕೊಟ್ಟಾಗ ಅವು ಮೈಕ್ರೋಫೈಲರ್ ಡೆತ್ ಆಗುತ್ತದೆ. ಸೊ ಅಲ್ಲಿ ನಾವು ಮಾಸ್ಕಿಟೋ ಬೈಟ್ ಆಗಿದ್ದೂ ಕೂಡ ಆ ಮೈಕ್ರೋಫೈಲರ್ ಸ್ಪ್ರೆಡ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಮೈಕ್ರೋಫೈಲರ್ ಎಲ್ಲಿ ಯಾವ ಬಾಡಿಯಲ್ಲಿದೆ ಆ ಅವತ್ತಿಗೆ ಮಾತ್ರೆಗಳನ್ನು ನುಂಗಿಸಿ ಅದನ್ನು ಇಲ್ಲದಂಗೆ ನೋಡ್ಕೊಂಡು ಹೋಗ್ಬೇಕು ಬಾಡಿಯಲ್ಲಿ. ಸರ್, ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಶರೀರಕ್ಕೆ ಒಂದು ನಿರೋಧಕ ಶಕ್ತಿ ಅಂತ ಇರ್ತದೆ. ಯಾವುದೇ ಒಂದು ಹೊರಗಿನ ಅಂದ್ರೆ ಫಾರಿನ್ ಬಾಡಿ ಒಳಗೆ ಎಂಟ್ರ್ ಆಯಿತು ಅಂತಂದ್ರೆ ಅದಕ್ಕೆ ಏನು ರಕ್ತ ಏನು ಮಾಡ್ತದೆ, ಅದಕ್ಕೆ ಪ್ರತಿರೋಧ ತೋರಿಸ್ತಾ ಇದೆ. ಅಂಥ ವ್ಯವಸ್ಥೆ ಅಕಸ್ಮಾತ್ ಈ ಮೈಕ್ರೋಫೈಲೇರಿಯಾ ಬ್ಲಡ್ನೊಳಗೆ ಹೋಯಿತು ಅಂತಂದಾಗ ಅಂಥ ವ್ಯವಸ್ಥೆಯಿಂದಾಗಿ ತಮಗೆ ಗೊತ್ತಾಗುವಂಥ ಸಾಧ್ಯತೆಗಳು ಇರ್ತಾವಂತೀರ, ಹೆಂಗಂತೀರ? ಇರ್ತದೆ ಬಾಡಿಯಲ್ಲಿ ಇರ್ತದೆ. ಒನ್ಸ್ ಇದು ಮೈಕ್ರೋಫೈಲೇರಿಯಾ ಒಳಗೆ ಎಂಟ್ರ್ ಆದಾಗ ಬಾಡಿನೂ ರಿಯಾಕ್ಷನ್ ಮಾಡುತ್ತೆ. ಹೇಗಂತಂದರೆ ಜ್ವರ ಬಂದುಬಿಡ್ತದೆ, ಚಿಲ್ಸ್ ಬರ್ತದೆ, ಹೆಡ್ಏಕ್ ಆಗ್ತದೆ, ಆಮೇಲೆ ಸಮ್ಟೈಮ್ಸ್ ಸೀವಿಯರ್ ಅಂತಂದರೆ ಟಾಕ್ಸಿಮಿಯಾ ಸಹಿತ ಆಗ್ಬೋದು. ಸೊ ನಮ್ಮ ಬಾಡಿಯಲ್ಲಿ ಕೂಡ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಕೂಡ ರಿಲೀಸ್ ಆಗ್ತವೆ. ರಿಲೀಸ್ ಆಗಿ ರಿಯಾಕ್ಷನ್ಸ್ ಆದಂಗೆ ಆಗುತ್ತೆ. ಎಲ್ಲಿ ಸ್ಪ್ರೆಡ್ ಎಲ್ಲಿಂದ ಎಂಟ್ರಿ ಆಗಿತ್ತು ಅಲ್ಲಿ ಕೂಡ ಇನ್ಫ್ಲಮೇಷನ್ ಆಗ್ತದೆ. ಯಾವ ಲಿಂಫೆಟಿಕ್ ವೆಸಲ್ಸಲ್ಲಿತ್ತು ಅದು ಕೂಡ ಇನ್ಫ್ಲಮೇಷನ್ ಆಗಿ ರೆಡ್ ಆಗಿ ಸೋಲನ್ ಆಗುತ್ತದೆ. ಆಮೇಲೆ ನಾವು ಹೈತಿಕಿ ಅಂತೀವಿ ನಮ್ಮ ಭಾಷೆಯಲ್ಲಿ, ಅಥವಾ ಕಂಚಿಕಿ ಅಂತೀವಿ, ಹದ್ಗಡಿ ಅಂತೀವಿ, ಲಿಂಫ್ ನೋಡಿಗೆ. ಸೊ ಲಿಂಫ್ ನೋಡ್ಸಿಗೆ ಸ್ಪ್ರೆಡ್ ಆದಾಗ ಅಲ್ಲಿ ಲಿಂಫ್ ನೋಡ್ಸ್ಗಳೆಲ್ಲ ಸ್ವೆಲ್ಲಿಂಗ್ ಆಗ್ತದೆ. ಸ್ವೆಲ್ಲಿಂಗ್ ಆಗಿ ರೆಡ್ ಆಗ್ತದೆ. ಸಮ್ಟೈಮ್ಸ್ ಇಟ್ ವಿಲ್ ಬಿಕಮ್ ಟೆಂಡರ್ ಆಲ್ಸೋ. ಸೊ ಇದಕ್ಕೇನಂತೀವಿ ನಾವು ಅಕ್ಯೂಟ್ ಎಡಿನೋ ಲಿಂಫೆಂಜೈಟಿಸ್ ಅಂತೀವಿ. ಸೊ ಇದು ಒಂದು ಫಾರ್ಮು. ಸಪೋಸ್ ಹಾಗೆ ಡಿಸೀಸ್ ಸ್ಪ್ರೆಡ್ ಆಕೋತಾಯಿತ್ತು ಸ್ವಲ್ಪ ದಿವಸ ಕಳೆದ ಮೇಲೆ ಕ್ರಾನಿಕ್ ಲಿಂಫೆಂಜೈಟಿಸ್ ಅಂತೀವಿ ನಾವು. ಅದು ಕ್ರಾನಿಕ್ ಆಗಿರುತ್ತೆ. ಅದು ಜ್ವರ, ಚಳಿ ಜ್ವರ ಅದು ಏನೂ ಬರಲ್ಲ. ಸ್ಟಾರ್ಟಿಂಗ್ದಲ್ಲಿ ಚಳಿ ಜ್ವರ ಬಂದುಬಿಡ್ತದೆ. ಆಮೇಲೆ ಸ್ವಲ್ಪ ಕ್ರಾನಿಕ್ ಆಗಿಬಿಡುತ್ತೆ ಅಂತಂದರೆ ಅದು ಬಾಡಿನೂ ನೀವೊಂದಿಲ್ಲ ನಮ್ಮ ಸಿಸ್ಟಮ್, ಇಮ್ಯೂನ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಂಡು ಡೌನ್ ರೆಗ್ಯುಲೇಷನ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಅಂತೀವಿ. ಸೊ ಹಾಗಾಗಿ ಏನಾಗ್ತದೆ, ಅಲ್ಲಿ ಜಾಸ್ತಿ ಚಳಿ ಜ್ವರದ್ದು ಬರೋದಿಲ್ಲ. ಬಟ್ ಲಿಂಫ್ ನೋಡ್ಸ್ ಸಮ್ಟೈಮ್ಸ್ ಸ್ಪ್ರೆಡ್ ಆಗಿದೆ, ಅಲ್ಲಿ ಟೆಂಡರ್ ಆಗ್ತದೆ. ಆಮೇಲೆ ಸ್ಕ್ರೋಟಮ್ ಕೂಡ ಬಾವಾಗ್ತದೆ. ಆಮೇಲೆ ನಮ್ಮ ಕಾಲುಗಳೆಲ್ಲ ಅಲ್ಲಿ ಲಿಂಫೆಟಿಕ್ ವೆಸಲ್ಸ್ಗಳೆಲ್ಲ ಬ್ಲಾಕ್ ಆಗಿಬಿಡ್ತವೆ. ಲಿಂಫೆಟಿಕ್ ವೆಸಲ್ಸ್ ಒನ್ಸ್ ಡ್ಯಾಮೇಜ್ ಆಗಿಬಿಡ್ತು, ಬ್ಲಾಕ್ ಆಗಿಬಿಡ್ತು ಅಂತಂದರೆ ಏನಾಗ್ತದೆ, ಇದೆಲ್ಲ ಲಿಂಫ್ ಎಲ್ಲ ಹಾಗೆ ಶೇಖರಣೆ ಆಗಿಬಿಡ್ತದೆ. ಶೇಖರಣೆ ಆಗಿ ಲಿಂಫೆಡಿಮಾ ಅಂತ ಆಗ್ತದೆ. ಸೊ ಈ ಲಿಂಫೆಡಿಮಾ ಅಪ್ಪರ್ ಲಿಂಬ್ದಲ್ಲೂ ಆಗ್ಬೋದು ಅಥವಾ ಲೋವರ್ ಲಿಂಬ್ಸಲ್ಲೂ ಆಗ್ಬೋದು. ಸೊ ಲೋವರ್ ಲಿಂಬ್ಸಲ್ಲಿ ಆಗಿದ್ರೆ ನಾವು ಅದಕ್ಕೆ ಏನಂತೀವಿ, ಎಲಿಫೆಂಟೈಸಿಸ್ ಅಂತೀವಿ. ಆನೆಕಾಲು ಆದಂಗೆ ನಮ್ಮ ಆನೆಕಾಲು ಆಗ್ತದೆ. ಇದರಲ್ಲಿ 3 ವಿಧಗಳಿವೆ. ಒಂದು ಮೈಲ್ಡ್, ಇನ್ನೊಂದು ಮಾಡ್ರೇಟು, ಇನ್ನೊಂದು ಸಿವಿಯರ್ ಅಂತೀವಿ. ಮೈಲ್ಡಲ್ಲಿ ಏನಾಗ್ತದೆ, ಇವತ್ತು ನೈಟ್ ಒಮ್ಮೆಗೆ ಕಾಲು ಸ್ವೆಲ್ಲಿಂಗ್ ಅನ್ನಿಸ್ತದೆ, ಮತ್ತು ಆಮೇಲೆ ಓವರ್ ನೈಟಲ್ಲಿ ಮತ್ತು ಕಡಿಮೆ ಆಗಿಬಿಡ್ತದೆ, ತಾನೇ ಕಡಿಮೆ ಆಗಿಬಿಡ್ತದೆ. ಅಲ್ಲಿ ಚರ್ಮದಲ್ಲಿ ಏನೂ ಚೇಂಜಸ್ ಅದು ಆಗೋದಿಲ್ಲ. ಇದು ಮೈಲ್ಡ್. ಇದು ಈ ಸ್ಟೇಜ್ದಲ್ಲಿ ನಾವು ನುಂಗಿಸಿದ್ರೆ ಇಟ್ ಇಸ್ ರಿವರ್ಸಿಬಲ್. ಸೊ ನಾವು ಕಡಿಮೆ ಮಾಡ್ಬೋದು ಈ ಸ್ಟೇಜಲ್ಲಿ. ಮಾಡ್ರೇಟ್ ಸ್ಟೇಜಲ್ಲಿ ಇಟ್ ಇಸ್ ನಾಟ್ ರಿವರ್ಸಿಬಲ್. ಒನ್ಸ್ ಲಿಂಫ್ ಕಲೆಕ್ಷನ್ ಆಯಿತು, ನಾವು ಏನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು ಅದು ಲಿಂಫ್ ಕಡಿಮೆ ಆಗೋದಿಲ್ಲ ಅಂತ. ಯಾಕಂದರೆ ಅಲ್ಲಿ ವೆಸಲ್ಸ್ ಬ್ಲಾಕ್ ಆಗಿರ್ತಾವೆ, ಲಿಂಫೆಟಿಕ್ ವೆಸಲ್ಸ್ ಬ್ಲಾಕ್ ಆಗಿರ್ತಾವೆ. ಸೊ ಅಲ್ಲಿ ನಮಗೆ
ಇದು ರಿವರ್ಸಿಬಲ್ ಆಗಲ್ಲ. ಸಮ್ಟೈಮ್ಸ್ ಏನಾಗ್ತದೆ ಸ್ಕಿನ್ ಫೋಲ್ಡ್ಸ್ಗಳು ಆಗ್ತಾವೆ, ಸ್ಯಾಲೋ ಫೋಲ್ಡ್ಸ್ ಅಂತೀವಿ, ಸ್ಯಾಲೋ ಫೋಲ್ಡ್ಸ್ ಸ್ಕಿನ್ನಲ್ಲಿ ಫೋಲ್ಡ್ಸ್ಗಳು ಬರ್ತಾವೆ, ಮಡಿಕೆ ಆಗಿಬಿಡ್ತದೆ. ಸೊ ಇದು ಮಾಡ್ರೇಟ್ ಲಿಂಫೆಡಿನಮ ಅಂತೀವಿ. ಆಮೇಲೆ ಸಿವಿಯರ್ ಅಂತಂದರೆ ಅದರಲ್ಲಿ ಲಿಂಫ್ ಕಲೆಕ್ಷನ್ ಆಗುತ್ತದೆ, ಸ್ಕಿನ್ ಚೇಂಜಸ್ನೂ ಆಗ್ತದೆ, ಫೋಲ್ಡ್ಸ್ಗಳೂ ಬರ್ತಾವೆ. ಆಮೇಲೆ ಇದರಲ್ಲಿ ಮತ್ತಷ್ಟು ಗ್ರೇಡಿಂಗ್ಸ್ನು ಮಾಡಿದ್ದಾರೆ, 7 ಗ್ರೇಡಿಂಗ್ ಸ್ಟೇಜಸ್ಗಳಿವೆ. ಸೊ ಡಿಪೆಂಡ್ಸ್ ಅಪಾನ್ ದ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್. ಸೊ ಸ್ಕಿನ್ ಚೇಂಜಸ್ ಆಗ್ತದೆ, ಆಮೇಲೆ ಕ್ರೀಜಸ್ಗಳಾಗ್ತವೆ, ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ತದೆ, ಆಮೇಲೆ ಸಮ್ಟೈಮ್ಸ್ ಅದು ಗಡ್ಡೆ ಆದಂಗೆ ಆಗುತ್ತದೆ, ವಾಟ್ಸ್ಗಳು ಟೈಪ್ ಆಗ್ತದೆ. ಸೊ ಇದೆಲ್ಲ ಚೇಂಜಸ್ ಆಯ್ತು ಅಂದರೆ ಇಟ್ ಈಸ್ ಎ ಸಿವಿಯರ್ ಫಾರ್ಮ್ ಆಫ್ ದ ಲಿಂಫೆಡಿನಮ. ಇನ್ನೊಂದು ವಿಷಯ ನಾನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಈ ಲಿಂಫೆಡಿನಮ ಕೂಡ ಫಿಸಿಕಲ್ ಡಿಸ್ಯಾಬಿಲಿಟಿ ಅಂತ ಗೌರ್ಮೆಂಟ್ ಕನ್ಸಿಡರ್ ಮಾಡಿದಂತಾರೆ. ಸೊ ಅದಕ್ಕೆ 40% ಡಿಸಬಿಲಿಟಿನೂ ಕೊಡ್ಬೋದು, ಸಿವಿಯರ್ ಫಾರ್ಮ್ ಇರ್ತದೆ. ಸೊ ಡಿಪೆಂಡ್ಸ್ ಅಪಾನ್ ದ ಸಿವಿಯರಿಟಿ, ಅದಕ್ಕೆ ಪರ್ಸೆಂಟೇಜ್ನೂ ಕೊಡ್ತೀವಿ ನಾವು. ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಮತ್ತು ಭಾಳಷ್ಟು ನಮ್ಮ ವೈದ್ಯರಿಗೂ ಗೊತ್ತಿಲ್ಲ, ಇದು ಕೂಡ ಒಂದು ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ತೊಗೊಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ದಿಸ್ ಈಸ್ ಅಬೌಟ್ ದ ಡಿಸೀಸ್ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸು. ಆಮೇಲೆ ಡಾಕ್ಟ್ರೆ, ಈಗ ಏನು ಸಿವಿಯರ್ ಅಂತಂದ್ರೆ ತೀವ್ರತರವಾದಂಥ ಏನು ರೋಗ ಉಲ್ಬಣ ಆದಂಥ ಒಂದು ಪರಿಸ್ಥಿತಿ ಇರ್ತದೆ, ಆ ಸಮಯದೊಳಗೆ ಮುಂದುವರೆದಂಥ ಭಾಗವಾಗಿ ಏನು ತೊಂದರೆಗಳಾಗ್ಬೋದು ಅಂತಂತೀರಿ ಸರ್? ಈಗ ನಾನು ಹೇಳಿದಲ್ಲೇ, ಈಗ ಅಂಗವೈಕಲ್ಯ ಒಂದು ಬಿಟ್ಟರೆ ಬೇರೆ ಸಮಸ್ಯೆಗಳು ಏನಾದರೂ ಆಗ್ತಾವ ಅಂತ? ಅದೇ ಆನ್ ಆ್ಯಂಡ್ ಆಫ್ ಜ್ವರ ಬರ್ತಾ ಆಗ್ತದೆ. ಜ್ವರ ಬರ್ತದೆ, ಚಳಿ ಜ್ವರ ಆಗ್ತದೆ. ಸೊ ಭಾಳಷ್ಟು ದಿವಸ ತನಕ ಚಳಿ ಜ್ವರ ಬರ್ತಾ ಇರ್ತದೆ, ಆನ್ ಆ್ಯಂಡ್ ಆಫ್. ಆಮೇಲೆ ಲಿಂಫ್ ನೋಡ್ಸ್ಗಳು ಟೆಂಡರ್ ಆಗ್ತವೆ, ಅವ್ನ ಸಫರಿಂಗ್ಸ್ ಇರ್ತದೆ. ಇದು ಲೈಫ್ ಥ್ರೆಟ್ನಿಂಗ್ ಇಲ್ಲ, ಸಫರಿಂಗ್ಸ್ ಯಾವತ್ತು ನೋವಿನಾಗೆ ಇರಬೇಕು. ಅವನು ಸೋಷಿಯಲ್ ಪ್ರಾಬ್ಲಮ್ಸ್ಗಳು ಇರ್ತದೆ, ನಾನು ಈಗಾಗಲೇ ಹೇಳಿದೆ, ಸೈಕಲಾಜಿಕಲ್ ಪ್ರಾಬ್ಲಮ್ಸ್ನೂ ಆಗ್ತಾ ಇರ್ತದೆ, ಸೆಕ್ಸುವಲ್ ಡಿಸ್ಟರ್ಬೆನ್ಸ್ಗೂ ಆಗ್ತಾ ಇರ್ತದೆ. ಸೊ ಹೀಗಾಗಿ ಇವೆಲ್ಲ ಸಮಸ್ಯೆಗಳು ಮನೆಯೊಳಗೆ ವ್ಯಕ್ತಿ ಭಾರ ಆದಂಗೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೀರಿ. ಅವರಿಗೆ ಮ್ಯಾನೇಜ್ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಪ್ರತಿ ದಿವಸ ಅವ್ರು ಡೈಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಏನು ಅವ್ರು ಡೈಲಿ ದಿನನಿತ್ಯ ಕೆಲಸಗಳು ಏನು ಮಾಡ್ತಿದ್ರು ಅದು ಅಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಆಗಲ್ಲ. ಇದೆಲ್ಲ ಸಫರಿಂಗ್ಸ್ ಇರ್ತದೆ. ಮಾರ್ಬಿಡಿಟಿ ಜಾಸ್ತಿ ಇದೆ ಮಾರ್ಟಾಲಿಟಿಕ್ಕಿಂತ. ಮಾರ್ಬಿಡಿಟಿ ಭಾಳ ತೊಂದರೆ ಕೊಡುವಂಥದ್ದು. ಇದೇನು ನಾವು ನೋವು ಉಣ್ಣುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರಿಂದ ಆ ವ್ಯಕ್ತಿಗೆ ಅಷ್ಟೇ ಅಲ್ಲ, ಸುತ್ತಮುತ್ತಲಿರುವಂಥ ಬಂಧು ಬಳಗದವರಿಗೆ, ಸ್ನೇಹಿತರಿಗೂ ಕೂಡ ಅದು ಪರಿಣಾಮ ಬೀರುವಂಥ ಒಂದು ಸಾಧ್ಯತೆಗಳು ಭಾಳಷ್ಟು ಇರ್ತಾವೆ. ಇದನ್ನು ನಾವು ಮ್ಯಾನೇಜ್ ಮಾಡಬೇಕು ಅಂತಂದ್ರೂ ಕೂಡ ಭಾಳ ಕಷ್ಟದ ಕೆಲಸ. ಈಗ ತಾವು ಹೇಳಿದ್ರಿ, ಏನು ಮೊದಲೇ ಸ್ಟೇಜ್ನೊಳಗೆ ಏನು ಲಕ್ಷಣಗಳು ಕಾಣಿಸ್ತಾವ, ಆವಾಗ ನಾವು ಎಚ್ಚರ ಆಗಲೇಬೇಕಾದಂಥ ಒಂದು ಇಲ್ಲ. ಅದಕ್ಕಿಂತ ಮೊದಲು ಅದ್ರ ಸಲುವಾಗಿ ಇದು MDA ಮಾಡಿದ್ದು, ಪ್ರಿವೆನ್ಷನ್ ಮಾಡೋದು ಭಾಳಷ್ಟು ಮುಖ್ಯ ಇದೆ. ಸೊ ಅದಕ್ಕಾಗಿ ನಮ್ಮದು ಇದು ಇಲ್ಲಿ ಪ್ರಿವೆನ್ಷನ್ದಲ್ಲಿ 2 ಪಾರ್ಟ್ ಇದೆ. ಒಂದು ಪಾರ್ಟ್ ಈಸ್ ಟ್ರಾನ್ಸ್ಮಿಷನ್ ಚೈನ್ ಚೆಕ್ ಮಾಡೋದು, ಕಟ್ ಮಾಡೋದು. ದಿಸ್ ಈಸ್ ಒನ್ ಪಾರ್ಟ್. ಇನ್ನೊಂದು MMDP ಅಂತೀವಿ, ಮಾರ್ಬಿಡಿಟಿ ಮ್ಯಾನೇಜ್ಮೆಂಟ್ ಡಿಸ್ಯಾಬಿಲಿಟಿ ಪ್ರೋಗ್ರಾಮ್ ಅಂತ. ಅಂದ್ರೆ ಮನೆ ಮಟ್ಟದಲ್ಲಿನೇ ಆನೆಕಾಲು ರೋಗದ ಯಾವ ಥರ ನಿರ್ವಹಣೆ ಮಾಡ್ಕೋಬೇಕು, ಯಾವ ರೀತಿ ನಿರ್ವಹಣೆ ಮಾಡ್ಬೋದು. ಸೊ ಈಗಾಗಲೇ ಈಗ ಸರ್ ಹೇಳ್ತಾ ಇದ್ರು ಏನಂತಂದರೆ ಮೈಲ್ಡು, ಮಾಡ್ರೇಟ್ ಮತ್ತು ಸಿವಿಯರ್ ಅಂತನ್ನುವಂಥ 3 ತೆರನಾದಂಥ ರೋಗದ ಹಂತಗಳಿರ್ತಾವೆ. ಈಗ ಸಿವಿಯರ್ ಮತ್ತು ಮಾಡ್ರೇಟ್ ಹಂತದಲ್ಲಿ ಏನಾಗ್ತದೆ ಅಂತಂದರೆ ಚರ್ಮದ ಒಂದು ಫೋಲ್ಡಿಂಗ್ ಆಗಿರ್ತದೆ. ಫೋಲ್ಡಿಂಗ್ ಆದಂಥ ಸಂದರ್ಭದಲ್ಲಿ ಬೆವರುವಿಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ಬೆವರುವಿಕೆಯಿಂದ ಅಲ್ಲಿ ಈ ಬ್ಯಾಕ್ಟೀರಿಯಲ್ ಡೆವಲಪ್ಮೆಂಟ್ ಆಗುವಂಥದ್ದು ಮತ್ತು ಫಂಗಲ್ ಡೆವಲಪ್ಮೆಂಟ್ ಆಗುವಂಥದ್ದು ಸ್ಟಾರ್ಟ್ ಆಗ್ತದೆ. ಇದರಿಂದಾಗಿ ಒಂದು ರೋಗಿಗೆ ಏನಾಗ್ತದೆ ಅಂತಂದರೆ ಈಚಿಂಗ್ ಪ್ರಾಬ್ಲಮ್ ಎಲ್ಲ, ತುರಿಕೆ ಎಲ್ಲ ಮಾಡ್ಕೊಳ್ಳುವಂಥದ್ದು, ಅನ್ನೋಯಿಂಗ್ಲಿ ತುರಿಕೆಗಳನ್ನು ಮಾಡಿಕೊಂಡು ಮತ್ತೆ ಗಾಯಗಳಾಗಿ ಕೀವಾಗಿ ಅದು ಮುಂದೆ ಸೋರುವಂಥದ್ದು, ಈ ಥರನಾದಂಥ ಸಮಸ್ಯೆಗಳನ್ನು ಅವನು ಫೇಸ್ ಮಾಡಬೇಕಾಗ್ತದೆ. ಆ ಒಂದು ಕಾರಣಕ್ಕಾಗಿ ಇಲಾಖೆ ಈಗಾಗಲೇ ಈ ಏನು ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಏನು ಈ ಸಿವಿಯರ್ ಆನೆಕಾಲು ರೋಗಿಗಳಿದ್ದಾರೆ, ಆನೆಕಾಲು ರೋಗಿಗಳಿಗೆ ಗೃಹ ಮಟ್ಟದಲ್ಲಿನೇ ನೋವು ಶಮನವನ್ನು ಯಾವ ಥರನ ಮಾಡ್ಕೋಬೇಕು ಅಂತ ಅನ್ನೋದ್ರ ಕುರಿತಂತೆ ನಮ್ಮ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ ಸುರಕ್ಷಣಾಧಿಕಾರಿಗಳು ಮತ್ತು HIVs ಆಶಾ ಒಳಗೊಂಡು ಅವರಿಗೆಲ್ಲರಿಗೂ ತರಬೇತಿಯನ್ನು ಕೊಟ್ಟಿರ್ತಾರೆ. ಏನು ಅಂತಂದರೆ ಮೊಟ್ಟ ಮೊದಲನೇದಾಗಿ ಅವರು ಕಾಲನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ಯಾವ ಥರನೇ ಸ್ವಚ್ಛವಾಗಿ ಇಟ್ಕೋಬೇಕು ಅಂತೇಳಂತಂದರೆ ಸ್ವಚ್ಛವಾದ ನೀರನ್ನು ತೆಗೆದುಕೊಂಡು ಸಾಬೂನಿನಿಂದ ಅವ್ರ ಕಾಲುಗಳನ್ನು ತೊಳ್ಕೊಳ್ಬೇಕು. ಸಂದುಗಳಲ್ಲಿ ತೊಳ್ಕೊಂಡು ಯಾವ ಕಾರಣಕ್ಕೂ ಬಿಸಿ ನೀರನ್ನು ಅವರು ಯೂಸ್ ಮಾಡಬಾರ್ದು. ಕೆಲವರು
ನೋವು ಇದ್ದಿದ್ದಕ್ಕಾಗಿ ಬಿಸಿನೀರನ್ನ ಇದು ಮಾಡ್ಕೋತಾ ಇರ್ತಾರೆ, ಬಿಸಿನೀರನ್ನ ಬಳಕೆ ಮಾಡ್ಕೋಬಾರ್ದು. ಅನಂತರ ಮೆದುವಾದ ಬಟ್ಟೆಯಿಂದ ಅದನ್ನು ಒಂದು ತರನಾಗಿ ತಿಕ್ಕೋಬಾರ್ದು. ಬರೀ ಏನಪ್ಪ ನೀರು ಹಿರ್ಕೊಳ್ಳಿಕ್ಕೆ ಏನಪ್ಪ ಅಂತಂದರೆ ಟವಲಿಂದ ಅದನ್ನು ಒರೆಸ್ಕೋಬೇಕು. ಸೊ ಒರೆಸ್ಕೊಂಡಾದ್ಮೇಲೆ ನಾವು ಕೊಟ್ಟಿರುವಂಥ ಒಂದು ಆ್ಯಂಟಿಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ 2 ಕ್ರೀಮ್ಗಳನ್ನು ಅವ್ರಿಗೆ ನಾವು ಕೊಟ್ಟಿರ್ತೀವಿ. ಆ ಕ್ರೀಮ್ಗಳನ್ನು ಈ ಚರ್ಮದ ಫೋಲ್ಡಿಂಗ್ ಏನಾಗಿರ್ತದಲ್ಲ, ಫೋಲ್ಡಿಂಗ್ ಆಗಿರುವಂಥ ಸಂದುಗಳಲ್ಲಿ ಅವರು ಅದನ್ನು ಹಚ್ಕೋಬೇಕು. ಹಚ್ಕೊಂಡು ಅದನ್ನು ಕುಳಿತುಕೊಳ್ಳುವಾಗ, ಮನೆಯಲ್ಲಿ ಕೂತ್ಕೊಳ್ಳುವಾಗ ಕಾಲನ್ನು ಏನಪ್ಪ ಅಂತಂದರೆ ಚೇರ್ ಮೇಲೆ ಇಟ್ಕೊಳ್ಳುವಂಥದ್ದು, ಸ್ಟೂಲ್ ಮೇಲೆ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು. ಆಮೇಲೆ ಮಲಗುವಾಗ ಕಾಲು ಕಡೆ ಸ್ವಲ್ಪ ಎತ್ತರ ಮಾಡ್ಕೊಳ್ಳುವಂಥದ್ದು, ತೆಲ್ದಿಂಬ ಆದರೂ ಇಟ್ಕೋಬೇಕು. ಇಲ್ಲದೆ ಹೋದರೆ ಅವರು ಕಾಟನ್ ಇರ್ತಲ್ಲ, ಕಾಲು ಕಡೆ 2 ಕಾಲುಗಳಿಗೆ ಇಟಂಗಿಯನ್ನು ಇಟ್ಕೋಬೇಕು, ಎತ್ತರ ಮಾಡ್ಕೋಬೇಕು. ಆ ಥರನೇ ಮಾಡ್ಕೋಬೇಕು. ಆಮೇಲೆ ಸೂಕ್ತವಾದಂಥ ಪಾದರಕ್ಷೆಗಳನ್ನು ಯೂಸ್ ಮಾಡಬೇಕು. ಅಗದಿ ರಫ್ ಆದಂಥ ಪಾದರಕ್ಷೆಗಳನ್ನು ಯೂಸ್ ಮಾಡಿ ಅವ್ರು ನಡೀತಾ ಇದ್ರು ಅಂತೇಳಂತಂದರೆ ಮತ್ತೆ ಗಾಯಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹೀಗಾಗಿ ಮೆದುವಾದಂಥ ಪಾದರಕ್ಷೆಗಳನ್ನು ಅವ್ರು ಯೂಸ್ ಮಾಡಬೇಕು. ಈ ಥರನಾಗಿ ಅವ್ರು ಮಾಡ್ತಾಯಿದ್ರು ಅಂತೇಳಂತಂದರೆ ರೋಗವನ್ನು ಏನಪ್ಪ ಅಂತಂದರೆ ಆ ನೋವು ಶಮನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಭಾಳಷ್ಟು ಜನ ಕೆಲವೊಂದು ತಪ್ಪು ಕಲ್ಪನೆಗಳಿಂದಾಗಿ ಈ ಕಾಲಿನ ಆಪ್ರೇಷನ್ ಮಾಡ್ತಾರೆ, ಕಾಲು ದಪ್ಪಾದಾಗ ಆಪ್ರೇಷನ್ ಮಾಡ್ತಾರೆ ಅಂತೇಳಂತನ್ನುವಂಥದ್ದು, ಆ ಥರದ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದೀವಿ. ಬಟ್ ಅದರಿಂದ ಅವ್ರಿಗೆ ಬೇರೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತವೆ ಹೊರತು ಯಾವ ಕಾರಣಕ್ಕೂ ಅದು ಬಾವು ಕಡಿಮೆಯಾಗಿ ಆ ರೋಗದಿಂದ ನಾವು ಮುಕ್ತಿ ಹೋಗ್ತೀವಿ ಅಂತ ಆಗೋದಲ್ಲ. ಬಟ್ ರೋಗ ಬಂದಾದ ಮೇಲೆ ನಾವು ಮನೆಯ ಮಟ್ಟದಲ್ಲಿನೇ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ಕೋಬೇಕು. ನಿರ್ವಹಣೆ ಮಾಡಿಕೊಂಡು ಆಲ್ಮೋಸ್ಟ್ ಏನಪ್ಪ ಅಂತಂದರೆ ಶುಚಿತ್ವದಿಂದ ಉಳ್ಕೊಂಡು ಆರೋಗ್ಯವಾಗಿರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ಏನು ಇಂಥ ರೋಗಿಗಳಿರ್ತಾರೆ, ಅನೇಕಾಲ ಬಂದಂಥವ್ರು, ಈಗ ತಾವು ಹೇಳಿದ್ರಿ ಈ ಥರ ಎಲ್ಲ ನಿರ್ವಹಣೆ ಮಾಡ್ಕೊಳ್ಬೇಕು ಅಂಥೇಳಿ, ಅಂದರೆ ಅವರಿಗೆ ನೋವು ಭಾಳಷ್ಟು ಕಡಿಮೆ ಅನುಭವಕ್ಕೆ ಬರುವಂಥ ವ್ಯವಸ್ಥೆ ಇದರಿಂದ ಆಗ್ತದೆ ಅಂತಂತೀರಿ, ಅಥವಾ ತೊಂದರೆ ಅನಿಸುವಂಥದ್ದು? ಯಾಕಪ್ಪ ಅಂತಂದ್ರೆ ಒಂದು ರೋಗದ ಜೊತೆಗೆ ನಾವು ಬದುಕ್ತಾ ಇದ್ದೀವಿ ಅಂತಂದಾಗ ನೋವು ಸಾಮಾನ್ಯವಾಗಿ ಇರುವಂಥದ್ದು. ಈಗ ಇಷ್ಟು ನಿರ್ವಹಣೆ ಮಾಡಿಕೊಂಡ್ರೆ ಅವ್ರು ಆರಾಮಾಗಿ ಇರ್ಬೋದು. ಆ ಕಾರಣಕ್ಕಾಗಿಯೇ ಸರ್ಕಾರ ಅವರಿಗೆ ಪ್ರತಿ ವರ್ಷ ನಾವು ಅವ್ರ ಮನೆಗೆ ಹೋಗಿ ಕಾಲು ತೊಳ್ಕೊಳ್ಳಿಕ್ಕೆ ಒಂದು ಟಬ್ಬು, ಆಮೇಲೆ ಲೈಫ್ ಬಾಯ್ ಅಥವಾ ಸಾಬೂನುಗಳು, ಡೆಟಾಲ್ ಸಾಬೂನುಗಳನ್ನು, ಮತ್ತು ಆ್ಯಂಟಿಫಂಗಲ್ ಮತ್ತು ಆ್ಯಂಟಿಬ್ಯಾಕ್ಟೀರಿಯಲ್ ಕ್ರೀಮ್ಗಳನ್ನು, ಒಂದು ಟಾವಲ್ಲು, ಈ ಥರ ಅವ್ರಿಗೆ ಕೊಟ್ಟು ಫಸ್ಟಿಗೆ ನಾವು ಮೋಟಿವೇಟ್ ಮಾಡ್ತೀವಿ. ಮೋಟಿವೇಟ್ ಮಾಡಿ ನಿರಂತರವಾಗಿ, ಅಂದರೆ ವಿಶೇಷವಾಗಿ ಈಗೇನು ಡಿಸೀಸ್ಡ್ ಪ್ರಕರಣಗಳಿರ್ತವೆ ಅವರು ಪ್ರತಿ 6 ತಿಂಗಳಿಗೊಮ್ಮೆಗೆ ನಮ್ಮ ಸಿಬ್ಬಂದಿಗಳ ಕಡೆಯಿಂದ ಅವರು DEC ಮಾತ್ರೆಗಳನ್ನು ತೆಗೆದುಕೊಂಡು 12 ದಿವಸ ಮಾತ್ರೆ ತೊಗೋಬೇಕಾಗ್ತದೆ. ಅವರು ತೊಗೊಂಡು ಮತ್ತೆ 12 ದಿವಸ ಮಾತ್ರೆಗಳನ್ನು ತೆಗೆದುಕೊಂಡು 6 ತಿಂಗಳು ಬಿಟ್ಟು ಮತ್ತೆ 12 ದಿವಸ ಮಾತ್ರೆ, ವರ್ಷದಲ್ಲಿ 2 ಬಾರಿ ಅವ್ರ ಮಾತ್ರೆಗಳನ್ನ ನಿರಂತರವಾಗಿ ಕನಿಷ್ಠ 3 ರಿಂದ 5 ವರ್ಷ ಅವ್ರ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ತೆಗೆದುಕೊಂಡಾಗ ಅವರ ದೇಹದಲ್ಲಿರುವಂಥ ಏನು ಈ ಜಂತುಗಳಿರ್ತವೆ ಅವುಗಳ ಒಂದು ಪ್ರೊಡಕ್ಷನ್ ಅಲ್ಲಿಗೆ ಕಡಿಮೆ ಆಗ್ತದೆ. ಆಮೇಲೆ ಅವು ನಿಷ್ಕ್ರಿಯ ಆಗಿಬಿಡ್ತವೆ. ಹಿಂಗಾಗಿ ರೋಗ ಉಲ್ಬಣ ಆಗುವಂಥ ಆಗಲ್ಲ, ಅದರಿಂದ ಬೇರೆ ತೊಂದರೆಗಳು ಆಗೋದಲ್ಲ. ಏನು ಆನೆಕಾಲ ರೋಗದ ಕೊನೆ ಹಂತ ಇರ್ತದ, ಆ ಹಂತಕ್ಕೆ ಬಂದು ನಿಂದಿರ್ತದಂತ, ಅದರಿಂದ ತೊಂದರೆ ಅನುಭವಿಸ್ಬೋದು. ಆದ್ರೆ ಈಗೇನು ತಾವು ಹೇಳಿದ್ರಿ, ಎಲ್ಲ ಕ್ರಮಗಳನ್ನು ಅನುಸರಿಸೋದ್ರಿಂದ ಆರಾಮಾಗಿರ್ಬೋದು, ಜೀವನ ನಡೆಸ್ಬೋದು. ಈಗ ಅವ್ರ ಜೊತೆಗೆ ಇದ್ದಂಥ ಅವ್ರ ಬಂಧು ಬಳಗದವ್ರು ಏನಿರ್ತಾರೆ, ಅವ್ರು ನೋಡ್ಕೊಳ್ಳುವಂಥವ್ರು ಇರ್ತಾರೆ, ಅವರಿಗೆ ತಾವು ಹೇಳಿದ್ರೆ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಇದು ಬರುವಂಥದ್ದು, ಈ ಸೊಳ್ಳೆ ಕಚ್ಚುವಿಕೆಯನ್ನು ಬಿಟ್ಟು ಬೇರೆ ಯಾವುದೇ ವಿಧಾನದಿಂದ ಇದು ಹರಡುವುದಿಲ್ಲ ಅನ್ನುವಂಥದ್ದು. ಯಾವ ಕಾರಣಕ್ಕೂ ಇದನ್ನು ಮುಟ್ಟೋದ್ರಿಂದ ಅಥವಾ ಮನೆಯಲ್ಲಿರುವಂಥ ಅಟೆಂಡರ್ಸ್ ಅದನ್ನು ಅವರಿಗೆ ಅದನ್ನು ಸ್ವಚ್ಛ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಅವರೇ ಮಾಡಬೇಕಾಗಿತ್ತು ಅಂದ್ರೆ ಅವ್ರು ತೊಳೆಯೋದ್ರಿಂದ ಇದು ಮಾಡೋದ್ರಿಂದ ಯಾವ ಕಾರಣಕ್ಕೂ ಇದು ಅಂಟು ರೋಗ ಅಂತರೂ ಅಲ್ಲ. ಒಬ್ಬರಿಂದ ಒಬ್ಬರಿಗೆ ಮುಟ್ಟೋದ್ರಿಂದ ತೊಳೆದ್ರಿಂದ ಬರುವಂಥ ರೋಗ ಅಲ್ಲ. ಇದು ಕ್ಯುಲೆಕ್ಸ್ ಕ್ಯುನ್ಕಿಫೇಸಿಯಾಟಸ್ ಅನ್ನುವಂಥ ಸೊಳ್ಳೆ ಅವ್ರ ಮನೆ ಮುಂದೆ ಇರುವಂಥ ಚರಂಡಿ ನೀರಿನಲ್ಲಿನೇ ಮೊಟ್ಟೆಗಳನ್ನಿಟ್ಟು ತನ್ನ ಸಂತಾನೋತ್ಪತ್ತಿಯನ್ನು ಮುಂದುವರಿಸ್ತಾ ಇರ್ತದೆ. ಈ ಒಂದು ಸೊಳ್ಳೆ ಸಂಜೆ ರಾತ್ರಿ 7:30-8 ಗಂಟೆ ನಂತರ ಏನಪ್ಪ ಅಂತಂದರೆ ಕಡಿಲಿಕ್ಕೆ, ರಕ್ತ ಹೀರಲಿಕ್ಕೆ ಬರ್ತದೆ. ಅದೇ ಸಂದರ್ಭದಲ್ಲಿ ಈ ರೋಗಾಣುಗಳು ಕೂಡ ಮನುಷ್ಯನ ದೇಹದಲ್ಲಿ ರಕ್ತದಲ್ಲಿ ಬಂದುಬಿಟ್ಟಿರ್ತವೆ. ಬಂದಾಗ ರಕ್ತವನ್ನು ಹೀರುವಂಥ ಸಂದರ್ಭದಲ್ಲಿ ಆ ಜಂತುಗಳನ್ನು ಹೀರ್ಕೊಂಡು ಒಬ್ಬರಿಂದ ಒಬ್ಬರಿಗೆ ರಕ್ತ ಹೀರ್ತಾ ಸ್ಪ್ರೆಡ್ ಮಾಡ್ತಾ ಹೋಗ್ಬಿಡ್ತದೆ. ಆದರೆ ಇದು ಯಾವ ಕಾರಣಕ್ಕೂ ಪರಸ್ಪರ ಜೀವಿಸೋದ್ರಿಂದಾಗಲಿ
ಅಥವಾ ಅವರನ್ನು ಮುಟ್ಟೋದ್ರಿಂದಾಗಲಿ ಇದು ಬರುವಂಥ ರೋಗ ಅಲ್ಲ. ಸೊಳ್ಳೆಗಳ ಸೋಂಕಿತ ಸೊಳ್ಳೆಗಳು ಕಚ್ಚೋದ್ರ ಮೂಲಕನೇ ಬರುವಂಥ ಇದು ಒಂದು ರೋಗ. ಈಗ ನಮ್ಮ ಕಲಬುರಗಿ ಜಿಲ್ಲೆಯನ್ನು ತೊಗೊಂಡ್ರೆ ಯಾವ ರೀತಿಯಾದಂಥ ಒಂದು ಸವಾಲನ್ನು ತಾವು ಎದುರಿಸ್ತಾ ಇದ್ದೀರಿ ಡಾಕ್ಟ್ರೆ? ಯಾಕಪ್ಪ ಅಂತಂದ್ರೆ ಇಲ್ಲಿ ತಾವು ಒಂದು ನಿರ್ದಿಷ್ಟವಾದಂಥ ಏರಿಯಾವನ್ನು ಫೋಕಸ್ ಮಾಡಿ ಎಲ್ಲಿ ಹೆಚ್ಚಿಗೆ ಕೇಸಸ್ ಅದಾವ, ಪ್ರಕರಣಗಳದಾವ, ಆ ಪ್ರಕರಣಗಳನ್ನು ನೋಡಿಕೊಂಡು ತಾವು ಟ್ರೀಟ್ಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀರಿ. ನಮ್ಮ ಕಲಬುರಗಿ ಜಿಲ್ಲೆ ಒಳಗೆ ಎಷ್ಟೆಷ್ಟು ರೋಗಿಗಳು ಎಲ್ಲೆಲ್ಲಿ ಎಷ್ಟು ಪ್ರಮಾಣದೊಳಗಿದ್ದಾರೆ, ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ತಾವು ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ಬೋದು? ಈಗ ನಾವು ನಮ್ಮ ಕಲಬುರಗಿಯಲ್ಲಿ ಇದು ಲಿಂಫ್ಯಾಟಿಕ್ ಫೈಲೋಸಿಸಲ್ಲಿ ನಾವು ಲಿಂಫೆಡಿಮಾ ಕೇಸಸ್ಗಳು ಅಂತೀವಿ ಮತ್ತು ಹೈಡ್ರೋಸಿಲ್ ಕೇಸ್ಗಳು ಅಂತೀವಿ. ಇವು ಎಸ್ಟಾಬ್ಲಿಷ್ ಕೇಸ್ಗಳಂತ. ಎಸ್ಟಾಬ್ಲಿಷ್ ಕೇಸ್ಗಳು ನಮ್ಮಲ್ಲಿ ಈಗಾಗಲೇ ನಮ್ಮದು ಸಿಬ್ಬಂದಿಗಳೆಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಲಿಂಫೆಡಿಮಾ ಕೇಸಸ್ಗಳು 6860 ಇದೆ ನಮ್ಮ ಡಿಸ್ಟಿಕ್ದಲ್ಲಿ. ಲಿಂಫೆಡಿಮಾ ಕೇಸಸ್ ಬಹುತೇಕ 7,000, ಆಲ್ಮೋಸ್ಟ್ 7,000 ಪ್ರಕರಣಗಳು. ಆಮೇಲೆ ಹೈಡ್ರೋಸಿಲ್ ಕೇಸಸ್ಗಳು 142 ಕೇಸಸ್ ಇದೆ. ಸೊ ನಾವು ತಾಲೂಕಾವಾರು ತೊಗೊಂಡಿದಾಗ ಅಫ್ಜಲ್ಪುರದಲ್ಲಿ ಲಿಂಫೆಡಿಮಾ ಕೇಸಸ್ಗಳು 342 ಇವೆ. ಆಮೇಲೆ ಅಳನ್ ತಾಲೂಕದಲ್ಲಿ 519 ಲಿಂಫೆಡಿಮಾ ಕೇಸಸ್ ಇದೆ. ಚಿಂಚೋಳಿಯಲ್ಲಿ 841 ಲಿಂಫೆಡಿಮಾ ಕೇಸಸ್ಸು. ಚಿತ್ತಾಪುರದಲ್ಲಿ 1370 ಇದೆ. ಕಲಬುರಗಿ ಅರ್ಬನ್ದಲ್ಲಿ 754 ಲಿಂಫೆಡಿಮಾ ಕೇಸಸ್ ಇದೆ. ಕಲಬುರಗಿ ರೂರಲ್ದಲ್ಲಿ 874 ಲಿಂಫೆಡಿಮಾ ಕೇಸಸ್ ಇದೆ. ಜೇವರ್ಗಿಯಲ್ಲಿ 694, ಸೇಡಮ್ದಲ್ಲಿ 1464. ಮ್ಯಾಕ್ಸಿಮಮ್ ಇದ್ದಿದ್ದು ಸೇಡಮ್ ಆ್ಯಂಡ್ ಚಿತ್ತಾಪುರದಲ್ಲಿ ಲಿಂಫೆಡಿಮಾ ಕೇಸಸ್ ಜಾಸ್ತಿ ಇದೆ. ನಾವು ಈಗಾಗಲೇ ಚಿತ್ತಾಪುರವನ್ನು ನಾವು ನಿರ್ಮೂಲನ ಹಂತಕ್ಕೆ ಬಂದಿದ್ದೇವೆ. ಚಿತ್ತಾಪುರದಲ್ಲಿ ನಮ್ಮ ಕಲಬುರಗಿ ಎಲ್ಲ ತಾಲೂಕದಲ್ಲಿಕ್ಕಿಂತ ಹೆಚ್ಚಿಗೆ ಚಿತ್ತಾಪುರ ನಿರ್ಮೂಲನ ಹಂತಕ್ಕೆ ಬಂದಿದೆ. ಸೊ ಹೈಡ್ರೋಸಿಲ್ ಕೇಸಸ್ಗಳು ಕೂಡ ನಮ್ಮಲ್ಲಿ ಸೇಡಮ್ ತಾಲೂಕದಲ್ಲಿ ಜಾಸ್ತಿ ಇದೆ. ಆಮೇಲೆ ಕಲಬುರಗಿ ಅರ್ಬನ್ದಲ್ಲಿ ಜಾಸ್ತಿ ಇದೆ. ಸೇಡಮ್ದಲ್ಲಿ 28 ಕೇಸಸ್ ಇದೆ. ಆಮೇಲೆ ಅರ್ಬನ್ ಕಲಬುರಗಿಯಲ್ಲಿ 25 ಕೇಸಸ್ಗಳಿದೆ. ಸೊ ಒಟ್ಟಾರೆ 142 ಕೇಸಸ್ ನಮ್ಮ ಜಿಲ್ಲೆಯಲ್ಲಿದೆ. ಅಷ್ಟು 142 ಕೇಸನ್ನು ಈಗಾಗಲೇ ನಮ್ಮ ಸಿಬ್ಬಂದಿಗಳು ಕೋಆರ್ಡಿನೇಷನ್ ಮಾಡಿಕೊಂಡು ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಫ್ರೀ ಆಫ್ ಕಾಸ್ಟ್ ಅವರಿಗೆ ಆಪರೇಷನ್ ಮಾಡಿಸಿದ್ದಾರೆ. ಇನ್ನೂ ಆ ಥರನಾದಂಥ ಪ್ರಕರಣಗಳು ಅಂದರೆ ವಿಶೇಷವಾಗಿ ಹೈಡ್ರೋಸಿಲ್ ಇದೆ ಅಂದರೆ ಚೇರ್ ಬಾವು ಬಂದಿದೆ ಅಂತ ಅಂದ್ಕೊಂಡು ನಾಚ್ಕೊಂಡು ಹೇಳ್ಕೊಳ್ಳುವಂಥ ಜನ ಭಾಳಷ್ಟು ಜನ ಇರ್ತಾರೆ. ಸೊ ಈ ಒಂದು ಮಾಧ್ಯಮದ ಮೂಲಕ ಎಲ್ರಿಗೂ ಕೇಳ್ಕೊಳ್ಳೋದೇನು ಅಂತೇಳಿ ಅಂತಂದರೆ ಆ ಥರನಾದಂಥ ಏನಾದರೂ ಲಕ್ಷಣಗಳು ತಮಗಿದ್ದವು ಅಂತೇಳಿ ಅಂತಂದರೆ ತಮ್ಮ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂಥ ವೈದ್ಯಾಧಿಕಾರಿಗಳ ಕಡೆಯಿಂದ ಒಂದು ಪರೀಕ್ಷೆ ಮಾಡಿಸ್ಕೊಂಡು ಆ ತೆರನಾದಂಥದ್ದು ಏನಾದರೂ ಲಕ್ಷಣಗಳು ಇತ್ತು ಅಂತೇಳಿ ಅಂತಂದರೆ ಜಿಲ್ಲಾಸ್ಪತ್ರೆ ಆಗಿರ್ಬೋದು ಅಥವಾ ತಾಲೂಕು ಆಸ್ಪತ್ರೆ ಮಟ್ಟದಲ್ಲಿ ಅವರಿಗೆ ಉಚಿತವಾದಂಥ ಒಂದು ಶಸ್ತ್ರ ಚಿಕಿತ್ಸೆಯನ್ನು ನಾವು ಮಾಡಿಸಿ ಅವರನ್ನು ಆರೋಗ್ಯವಂತರನ್ನಾಗಿ ಮಾಡುವಂಥದ್ದನ್ನು ಮಾಡ್ತಾಯಿರ್ತೀವಿ. ಒಳ್ಳೆಯದು ಸರ್. ಈಗ ಒಂದು ಕರೆ ಅದ, ನಮಗೆ ಕರೆ ತೊಗೊಂಡು ಮತ್ತೆ ನಾವು ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ ಅಂತ. ಹಲೋ, ಆಕಾಶವಾಣಿ. ನಮಸ್ಕಾರ ರೀ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ನಾವು ಬೀದರ್ ಜಿಲ್ಲೆಯಲ್ಲಿ ಸಿರ್ಸಿ ಗ್ರಾಮದಿಂದ ಮಲ್ಲಮ್ಮ ಮಾತಾಡೋದ್ರಿ. ಮಲ್ಲಮ್ಮ ಅವರು ಸಿರ್ಸಿಯಿಂದ ಮಾತಾಡ್ತಾ ಇದ್ದೀರಿ? ಹಾಂ ರೀ. ಇಲ್ಲಿ ನಮ್ಮ ಸ್ಟುಡಿಯೋದೊಳಗೆ ಡಾಕ್ಟರ್ ರತಿಕಾಂತ್ ಸ್ವಾಮಿ ಅವರಿದ್ದಾರೆ, ಚಾಮರಾಜ್ ದೊಡ್ಡಮನಿ ಅವರಿದ್ದಾರೆ. ತಮ್ಮ ಪ್ರಶ್ನೆಯನ್ನು ಕೇಳ್ರಿ, ಏನದ ವಿಚಾರ ಅಂಥೇಳಿ. ಹಾಂ ರೀ, ಮಾತಾಡ್ರಿ. ಹಲೋ, ನಮಸ್ಕಾರ ರೀ ಸರ್. ನಮಸ್ಕಾರ, ಹೇಳಿ. ನಮ್ಮ ಅಕ್ಕಗ ಅನೇಕಾಲ್ ಆಗೈತ್ರಿ ಸರ್. ಹಾಂ, ಅದು 2 ದಿವಸ ವಾರಕ್ಕೊಂದ್ಸಲ ಊರಿಗೆ ಬರೋದು, ಚಳಿ ಬರ್ತಾವ್ರಿ ಸರ್. ಹಾಂ ಹಾಂ. ಮತ್ತು ಅದು ಏನಾರ ಅಂತ ಕೇಳ್ತಾ ಇದ್ದೇವ್ರಿ. ಈಗ ಆನೆಕಲ್ಲು ದಪ್ಪ ಆಗಿದೆ ಅಲ್ಲ, ಕಾಲೆಲ್ಲ ದಪ್ಪ ಆಗಿದೆ. ಹಾಂ ರೀ, ದಪ್ಪ ಆಗಿದೆ. ಚರ್ಮದ ಮೇಲೆಲ್ಲ ಫೋಲ್ಡ್ ಬಂದಂಗೆ ಆಗಿದೆ ಅಲ್ಲ. ಹಾಂ ರೀ, ಪಕ್ಕ ಆಗ್ಯಾವ್ರಿ. ಸೊ ಈಗ ಅದು ಬಾವು ಅಂತೂ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಒನ್ಸ್ ಎಸ್ಟಾಬ್ಲಿಷ್ ಆಗಿದ್ರೆ ಅದು ಬಾವು ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ಈಗ ನೀವು ಅಂತ ಇದ್ರಲ್ಲ ಚಳಿ ಜ್ವರ ಬರ್ತಾ ಇದೆ ಅಂತ, ಆ ಚಳಿ ಜ್ವರ ಬರಲಾರ್ದಂಗೆ ನಾವು ಟ್ಯಾಬ್ಲೆಟ್ಸ್ಗಳು ಕೊಡ್ತೀವಿ. ನೀವು ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ತೋರಿಸಿದ್ರೆ DEC ಮಾತ್ರೆಗಳು ಮತ್ತು ಅಲ್ಬೆಂಡಜಾಲ್ ಟ್ಯಾಬ್ಲೆಟು, ಐವರ್ಮೆಕ್ಟಿನ್ ಟ್ಯಾಬ್ಲೆಟು ಕೊಡ್ತಾರೆ. ಅದು ಕೊಟ್ಟಿದ್ರೆ ನಿಮ್ಮದು ಅವ್ರ ಬಾಡಿಯಲ್ಲಿದ್ದ ಎಲ್ಲ ಮೈಕ್ರೋಫೈಲೈಸಸ್ಗಳೆಲ್ಲ ಸತ್ತೋಗ್ಬಿಡ್ತವೆ. ಅಲ್ಲಲ್ಲ, ಕಾಲಿಗೆ ಅವು ಬಾಡಿ ತುಂಬ ಇರ್ತಾವೆ, ರಕ್ತದಲ್ಲಿ ಹರಡ್ತಾ ಇರ್ತಾವ. ಅವು ಮೈಕ್ರೋಫೈಲರಿ ಅಂತ ಅವು ಹುಳಗಳು ಇರ್ತಾವೆ, ಅವೆಲ್ಲ ಸತ್ತೋಗ್ಬಿಡ್ತವೆ ಅವು ಟ್ಯಾಬ್ಲೆಟ್ ತೊಗೊಂಡಿದ್ರೆ. ಆವಾಗ ಈಗೇನು ಚಳಿ ಜ್ವರ ಬರೋದು ಇರ್ತದಲ್ಲ, ಅದು ಕಡಿಮೆ ಆಗಿಬಿಡ್ತದೆ. ಬಾವು ಒನ್ಸ್ ಅಷ್ಟು ದೊಡ್ಡದು ಬಾವು ಆದ್ಮೇಲೆ ಅದು ಕಡಿಮೆ ಆಗಲ್ಲ. ಈಗ ಅದು ಚಳಿ ಜ್ವರ ಎಲ್ಲ ಕಡಿಮೆ ಮಾಡ್ಬೋದು, ಮತ್ತು ಒಬ್ಬರಿಂದ ಒಬ್ರು ಸ್ಪ್ರೆಡ್ ಆಗೋದು ಕಡಿಮೆ ಮಾಡ್ಬೋದು.
ಹಾ ರೀ ಸರ್, ಆಯ್ತು ರೀ. ಥ್ಯಾಂಕ್ ಯು. ಒಳ್ಳೆಯದು ಮಲ್ಲಮ್ಮ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರ್, ಈಗ ತಾವು ಅಂದರೆ ಆರೋಗ್ಯ ಇಲಾಖೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇನ್ನು 2015ರಿಂದ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಸಾಮೂಹಿಕವಾದಂತಹ ಔಷಧಿ ಸೇವನೆ ಮಾಡುವಂಥ ಒಂದು ಕಾರ್ಯಕ್ರಮ. ಅದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮುಂದುವರಿಸೋಣ. ಒಂದು ಕರೆ ಅದು ತಗೊಂಡು. ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಹಾಂ, ಹೇಳ್ರಿ, ಸೇಡಮ್ನಿಂದ ಮಾತಾಡ್ತಾ ಇದ್ರಿ. ಕೀಟ ತಜ್ಞರು ಯುನೈಟೆಡ್ ಹಾಸ್ಪಿಟಲ್ ಸರ್. ಇವರು ಚಾಮರಾಜ್ ದೊಡ್ಡಮನಿ ಅವರು ಇದ್ದಾರೆ, ಆರೋಗ್ಯ ಇಲಾಖೆಯವರು. ಹೇಳ್ರಿ ಸರ್. ಆಕ್ಚುಲಿ ನಾವು ಹೆಲ್ತ್ ವರ್ಕರ್ ಸರ್, CHO ಮಾತಾಡ್ತಿರೋದು. CHO ಹೇಳ್ರಿ. ಪ್ರಿವಿಲೆನ್ಸ್ ಆಗಿ ಇನ್ಸಿಡೆನ್ಸ್ ಆಗಿ ತುಂಬಾ ಜಾಸ್ತಿ ಕೇಸಸ್ ಬರ್ತಿದೆ ಸರ್. ಆಮೇಲೆ ನೀವು ಹೇಳಿದ್ರೆ 5 ರಿಂದ 6 ವರ್ಷದ ಮೇಲೆ ಬರುತ್ತೆ ಅಂತ ಸರ್. ಇತ್ತೀಚೆಗೆ ಈಗ ನಾವು ಸರ್ವೆ ತಗೊಂಡಾಗ ಅದರಲ್ಲಿ ಫಿಮೇಲ್ಸ್ ಗೆ ಜಾಸ್ತಿ ಇದೆ ಸರ್ ಅದು ರೋಗ. ಹೆಣ್ಮಕ್ಳಿಗೆ ಜಾಸ್ತಿ ಅದ. ಹಾ ಸರ್, ಮೊದಲೆಲ್ಲ ದೊಡ್ಡವರಿಗಿದ್ರೆ ಈಗ ಅದು ರೈತರಿಗೆ ಜಾಸ್ತಿ ಅನ್ನೋದಕ್ಕಿಂತ ಮನೆಯಲ್ಲಿ ಇರ್ತಾರಲ್ಲ ಸರ್, ವೃದ್ಧರಿಗೆ ಏಜ್ ಪ್ರಿವಿಲೆನ್ಸ್ ನೋಡಿದ್ರೆ ಏಜ್ ಗ್ರೂಪ್ ಜಾಸ್ತಿ ವೃದ್ಧರಿಗಿದೆ. ಸೊ ಅದಕ್ಕಾಗಿ ಅವರಿಗೆ ವ್ಯಾಕ್ಸಿನ್ಸ್ ಎಲ್ಲ ಕೊಡ್ಬೋದಾ ಅಂತ ಸರ್. ಈಗಾಗಲೇ DHO ಸಾಹೇಬರು ಮಾತಾಡ್ತಾ ಇದ್ರು. ನಾವು ಈಗ ಇಲ್ಲಿ 2 ಪಿಲ್ಲರ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೇತ ಅನ್ನುವಂಥದ್ದನ್ನು. ಸೊ ರೋಗ ಬರೋಕ್ಕಿಂತ ಮುಂಚೆ ಈಗ ಏನು ನೀವು ವೃದ್ಧರು ಹೆಚ್ಚರಿದ್ದಾರೆ ಅಂತ ಹೇಳಿದ್ರಲ್ಲ, ಸೊ ಅವರೆಲ್ಲ ಮೊದಲೆಲ್ಲ ಸೊಳ್ಳೆಗಳನ್ನು ಕಡಿಸ್ಕೊಂಡು ಅದರಲ್ಲಿ ಮೈಯಲ್ಲಿ ಜಂತು ಇದ್ದಿದ್ರ ಪರಿಣಾಮವಾಗಿ ಸೊ ಈಗಾಗಲೇ ಅವರು ಡಿಸೀಸ್ಡ್ ಕೇಸ್ ಆಗಿದ್ದಾರೆ. ಸೊ ಅದಕ್ಕೆ ನಾವು ಗೃಹ ಮಟ್ಟದಲ್ಲಿ ಅವರಿಗೆ ನೋವು ಶಮನ ಯಾವ ಥರನೇ ಮಾಡ್ಕೋಬೇಕು ಅಂತ ಅನ್ನೋದು ಕುರಿತಂತೆ ಸೊ ಈಗಾಗಲೇ ಅದು ನಿಮಗೂ ಕೂಡ ಗೊತ್ತಿರಬೇಕು, ನೀವು CHO ಆಗಿದ್ದರಿಂದ ಸೊ ನಿಮಗೂ ಕೂಡ ಅದು ಗೊತ್ತಿದೆ. ಸೊ ಅವರಿಗೆ ಯಾವ ಥರನಾಗಿ ನಾವು ಕಾಲನ್ನು ಸ್ವಚ್ಛಾಗಿ ಇಟ್ಕೋಬೇಕು, ಆಮೇಲೆ ಯಾವ ಥರನಾಗಿ ಎಕ್ಸಸೈಸನ್ನು ಮಾಡಬೇಕು ಅಂತ ಅನ್ನೋದ್ರ ಕುರಿತಂತೆ ಅವರಿಗೆ ನಾವು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಸೊ ತಾವು ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕಾಗ್ತದೆ. DHO ಸಾಹೇಬರು ಮಾತಾಡ್ತಾರೆ. ಕಲ್ಪನಾ ಅವರೇ, ಹಲೋ, ಕೇಳಿಸ್ತಾ ಇದೆ ರೀ ತಮಗೆ? ಕಲ್ಪನಾ ಕೇಳಿಸ್ತಾ ಇದೆಯಾ? ಒಂದು ವಿಷಯ ತಾವು ಕೇಳಿದ್ರಿ, 5 ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಆಗ್ತದೆ ಅಂತ ತಾವು ಹೇಳಿದ್ರಿ. ಹಾಗೇನಿಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ, 30% ಆಫ್ ದ ಚಿಲ್ಡ್ರನ್ ಆಲ್ಸೋ ಗಾಟ್ ಅಫೆಕ್ಟೆಡ್ ಬಿಫೋರ್ ದ ಏಜ್ ಆಫ್ 4 years ಅಂತೆ. ಸೊ ಸಣ್ಣ ಮಕ್ಕಳಿಗೂ ಆಗುತ್ತೆ, ಅದು ದೊಡ್ಡವರಿಗೆ ಅಷ್ಟೇ ಅಲ್ಲ. ಬಟ್ ಆವಾಗ ಮ್ಯಾನಿಫೆಸ್ಟ್ ಮಾಡೋದಿಲ್ಲ. ಹೆಣ್ಮಕ್ಳಲ್ಲಿ ಅದ್ರಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಜಾಸ್ತಿ ಬರ್ತಾ ಇದೆ ಅಂತ. ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಯಾರು ಎಕ್ಸ್ಪೋಸ್ ಆಗ್ತದ ಮಾಸ್ಕಿಟೋ ಬೈಟಿಗೆ ಅವರಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಮೈ ತುಂಬ ಬಟ್ಟೆಗಳು ಹಾಕೋಬೇಕಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಷಯ, ಇದಕ್ಕೆ ವ್ಯಾಕ್ಸಿನ್ ಯಾವುದೂ ಇಲ್ಲ. ತಾವು ವ್ಯಾಕ್ಸಿನ್ ಬಗ್ಗೆ ಅದನ್ನು ಕೇಳಿದ್ವಿ. ಇದಕ್ಕೆ ಯಾವುದೇ ವ್ಯಾಕ್ಸಿನ್ ಇಲ್ಲ. ಇದಕ್ಕೆ ನಾವು ಎಲಿಫೆಂಟಿಸಿಸ್ ಅಂತ ಇದೆ ಕಾಮನ್ ವರ್ಡ್. ಬಟ್ ನಾವು ಮೆಡಿಕಲ್ ವರ್ಡ್ ಅಂತಂದ್ರೆ ಲಿಂಫ್ಯಾಟಿಕ್ ಫೈಲೋಸಿಸ್ ಅಂತೀವಿ ಅಥವಾ ಆನೆಕಾಲು ಅಂತೀವಿ. ಅದೇ ಸರ್, ಸಿಂಟಮ್ಸ್ ಸೇಮ್ ಇದ್ದಾಗ ಅದನ್ನು ಮಾಡ್ಬೋದೇನೋ ಅಂತ ಸರ್. ಆದ್ರೆ ಇವರೆಲ್ಲ ಏನ್ ಹೇಳ್ತಾರೆ, ರೈತರಿಗೆ ಜಾಸ್ತಿ ಇದ್ರ ಬಗ್ಗೆ ಇದು ಇಲ್ಲ ಸರ್. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಇದು ಕೆಸರುನಿಂದ ಬರುತ್ತೆ ಆ ತರ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲ, ತಾವು CHO ಇದ್ರೆ ತಮಗೆಲ್ಲ ಮಾಹಿತಿ ಇದೆ ಆಲ್ರೆಡಿ. ಅವರಿಗೆಲ್ಲ ತಾವು ಹೇಳಬೇಕು ಹೇಗೆ ಬರ್ತದೆ ಅಂತ ಎಲ್ಲ ಹೇಳ್ಬೋದು ತಾವು. ಕಲ್ಪನಾ ಅವರೇ, ತಾವು ತಮ್ಮಲ್ಲಿ ಏನು ಪೇಷಂಟ್ಸ್ ಬರ್ತಾರ? ಶಶಿಕಲಾ ಅವರು. ಈಗ ತಮ್ಮಲ್ಲಿ ಏನು ಗ್ರಾಮೀಣರು ಬರ್ತಾರೆ ತಮ್ಮ ಹಾಸ್ಪಿಟಲ್ಗೆ ಅಥವಾ ಇದಕ್ಕೆ ಆಫೀಸಿಗೆ, ಅವರಿಗೆ ಇಂಥ ರೋಗಗಳ ಬಗ್ಗೆ ಸಾಮಾನ್ಯವಾದಂತಹ ತಿಳುವಳಿಕೆ ಕೊಡುವ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದಿರ್ಬೋದಲ್ಲ? ಸರ್, ಆಗ್ತಾ ಇದೆ. ಈ ಸತಿ ಯಾಕೋ ಮುಕ್ತ ಮಾಡ್ಬೇಕು ಅಂತ ಇದಾರಲ್ಲ, ಅದಕ್ಕೆ ಸ್ವಲ್ಪ ಸ್ಟೆಪ್ಸ್ ಜಾಸ್ತಿ ತಗೋತಾ ಇದೀವಿ ಸರ್ ನಾವು ಕೂಡ. ತಗೊಳ್ಳಿ, ಅಡ್ಡಿಲ್ಲ. ಅದು ವಯಸ್ಸರಿಗೆ ಸ್ವಲ್ಪ, ನಮಗೂ ಸ್ವಲ್ಪ ಹೆದರಿಕೆ ಇದೆ ಸರ್. ವೃದ್ಧರಿಗೆ, ವಯಸ್ಕರಿಗೆ, ಆಮೇಲೆ ಹೆಣ್ಮಕ್ಳಿಗೆ ಅಂತ ಅಂದ್ರೆ ಸ್ವಲ್ಪ ಸೆನ್ಸಿಟಿವಿಟಿ ಜಾಸ್ತಿ ಇದೆ ಸರ್. ತುಂಬಾ ಖುಷಿ ಆಯ್ತು ಸರ್, ಲೈನ್ ಸಿಕ್ಕಿದೆ. ಒಳ್ಳೇದು, ಧನ್ಯವಾದ. ತಾವು ಕರೆ ಮಾಡಿ ಭಾಳ ಆಸಕ್ತಿಯಿಂದ ಶಶಿಕಲಾ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಜನರ ನೋವು ನಲಿವುಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಇದು ಬಹಳ ಸಂತೋಷದ ವಿಷಯ. ಯಾಕಪ್ಪ ಅಂತಂದ್ರೆ ಭಾಳ ಗಂಭೀರವಾಗಿ ನಾವು ತೊಗೊಂಡ್ರೆ ಮಾತ್ರ ಇಂಥ ಒಂದು ಅಭಿಯಾನದೊಳಗೆ ಯಶಸ್ವಿ ಆಗೋದಕ್ಕೆ ಸಾಧ್ಯ ಅದ ಅಂತೀರಿ. ಒಳ್ಳೆಯದು ಶಶಿಕಲಾ ಅವರೇ, ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಅದ ಸರ್, ನಮಗೆ ತೊಗೊಳ್ಳೋಣ. ಹಲೋ ಆಕಾಶವಾಣಿ, ನಮಸ್ಕಾರ, ಹೇಳ್ರಿ. ನಾವು ವಸಂತರಾವ್ ಸರ್. ವಸಂತರಾವರು ಮುದ್ದಡಗಾದಿಂದ ಮಾತಾಡ್ತಾ ಇದ್ದೀರಿ? ಹೌದ್ರಿ ಸರ್. ನಮಸ್ಕಾರ, ಹೇಳ್ರಿ, ತಮ್ಮ ಏನು ವಿಚಾರಗಳದಾವ? ಇಲ್ಲಿ ನಾನು ಸಸಿ ಬಂದರೆ ಕಾಲು ಭಾವ ಆಲತ್ರಿ. ಅದಕ್ಕೆ
ಕೇಳ್ಬೇಕಲ್ಲತ್ತಲ್ರಿ. ಆಯಿತು, ಕೊಡ್ರಿ ಮಾತಾಡಲಿ ಅವರು. ಡಾಕ್ಟರ್ ಇದ್ದಾರೆ. ಹಲೋ, ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಹೇಳ್ರಿ ಅಮ್ಮ, ಡಾಕ್ಟರ್ ಇದ್ದಾರೆ, ತಮ್ಮ ವಿಚಾರಗಳನ್ನು ಹೇಳ್ರಿ. ಒಂದ್ ಕಾಲು ಉಬ್ಬದ್ರಿ, ಒಂದ್ ಕಾಲು ಉಬ್ಬಿಲ್ರಿ. ಮತ್ತೇನಾಗ್ತದೆ ನಿಮಗೆ? ಎಲ್ಲ ಲಕ್ಷಣಗಳನ್ನು ಹೇಳ್ರಮ್ಮ, ಏನೇನಾಗ್ತದೆ ನಿಮಗೆ, ಏನೇನು ತೊಂದರೆ ಅದ? ಈಗ ನಿಂತದ್ರಿ. ಫಸ್ಟಿನ ಪೋರಿಗಳು 2 ಕಾಲು ಉಬ್ಬ್ಯಾರ್ರಿ, ಈಗ ಅದ್ರ ಒಂದೇ ಕಾಲು ಉಬ್ಬದ್ರಿ. ಯಾಕೆ ಅಂತ ನನಗೆ ಗೊತ್ತಾಗಲ್ಲ. ಅಲ್ಲ, ಅದನ್ನ ಬಿಟ್ಟು ಮತ್ತೇನಾಗ್ತದೆ? ಮತ್ತೇನಿಲ್ರಿ. ಹಾಂ ಹಾಂ. ತಮಗೆ ಚಳಿ ಜ್ವರ ಏನಾದರೂ ಬರ್ತಾ ಇದೆಯಾ? ಏನಿಲ್ಲ ನೋಡ್ರಿ. ಚಳಿ ಜ್ವರ ಏನಿಲ್ಲ, ಕಾಲು ಅಷ್ಟೇ ಉಬ್ಬಿದೆ. ಒಂದೇ ಕಾಲು ಉಬ್ಬಿದೆ. ತಮ್ಮ ವಯಸ್ಸೆಷ್ಟು? 24 ರೀ. 24. ಓಕೆ. ಈಗ ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದಿಂದ ಅಲ್ಲಿ PSU ಅಂತ ಇರ್ತದೆ, ANMs ಅಂತೀವಲ್ಲ ನಾವು. PSUಸು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಟೀಚರ್ಸು ಎಲ್ಲ ಬರ್ತಾರೆ. ಬಂದಾಗ ಒಂದು ನೈಟ್ ಬ್ಲಡ್ ಸ್ಮಿಯರ್ ಅಂತ ತಗೋತಾರೆ. ತಮ್ಮ ಮುದ್ದಾಳ ಅಲ್ಲ, ಮುದ್ದಳ್ಗ ವಿಲೇಜ್. ಅಲ್ಲಿ ಅವ್ರು ಬಂದಾಗ ನೈಟ್ ಬ್ಲಡ್ ಸ್ಮಿಯರ್ ಅಂತ ಕೊಡಬೇಕು ತಾವು ಒಂದು. ಆಮೇಲೆ ಮನೆಗೆ ಬಂದು ಈಗ ನಾವು DEC ಮಾತ್ರೆ ಮತ್ತು ಐವರ್ಮೆಕ್ಟಿನ್ ಮಾತ್ರೆಗಳು ಮತ್ತು ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀವಿ. ಅದು ತಾವು ಅವಶ್ಯವಾಗಿ ಸೇವನೆ ಮಾಡಬೇಕು. ತಾವು ಸೇವನೆ ಮಾಡಿದರೆ ತಮ್ಮ ಬಾಡಿಯಲ್ಲಿ ಇದ್ದಿದ್ದೆಲ್ಲ, ಸಪೋಸ್ ಏನಾದ್ರು ಪ್ಯಾರಾಸೈಟ್ ಇದ್ದಿದ್ರೆ ಅದು ಎಲ್ಲ ಸತ್ತೋಗ್ಬಿಡ್ತದೆ. ಸೊ ನಿಮಗೆ ಗುಣಮುಖ ಆಗ್ತದೆ. ಈಗ ಬೇಗನೆ ತಾವು ತೋರಿಸ್ಕೋಬೇಕು. ಇಲ್ಲದಿದ್ದಲ್ಲಿ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ವಿಸಿಟ್ ಮಾಡಿ ನೀವು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡ್ಕೋಬೋದು. ಅಂದರೆ ಅವರು ಫಸ್ಟ್ ಟೆಸ್ಟ್ ಮಾಡೋದಕ್ಕೆ ಸ್ಯಾಂಪಲನ್ನು ಕೊಡಬೇಕಾಗ್ತದೆ ಅವರು. ಅದರ ನಂತರ ಖಚಿತಪಡಿಸಿಕೊಂಡು ಆಮೇಲೆ ನಂತರ ಇಲ್ಲ, ಟ್ಯಾಬ್ಲೆಟ್ ಇದು MDAದಲ್ಲಿ ಕಾರ್ಯಕ್ರಮದಲ್ಲಿ ಟ್ಯಾಬ್ಲೆಟ್ ಇಲ್ಲಿ ಬಿಡಲಿ ತಗೋಬೇಕು, ಎಲ್ಲರೂ ತಗೋಬಹುದು. ನಿಂತದಲ್ರಿ ಡಾಕ್ಟರ್, ಹೆಂಗ್ ಮಾಡ್ಬೇಕ್ರಿ? ಇಲ್ಲ, ಅದು ಹಂಗಲ್ಲ. ಅದಕ್ಕೆ ಟೆಸ್ಟ್ ಮಾಡ್ಕೋಬೇಕು. ಫಸ್ಟ್ ಟೆಸ್ಟ್ ಮಾಡ್ಕೊಳ್ಳಿ, ಖಚಿತ ಮಾಡ್ಕೊಳ್ಳಿ. ಹಾಗಿದ್ದಾಗ ಖಚಿತ ಮಾಡ್ಕೊಳ್ಳಿ, ಮಾಡಿಕೊಂಡು ಟ್ಯಾಬ್ಲೆಟ್, ಇಲ್ಲ ಅಂತಂದ್ರೆ ಟ್ಯಾಬ್ಲೆಟ್ ತಗೊಳ್ಳಿ. ಒಂದು ಏನಂದ್ರೆ ನಮ್ಮ ಹೆಸರು ಏನಂದ್ರಿ? ಶ್ರೀದೇವಿ ಅವರೇ, ನೀವು ಒಂದು ಕೆಲಸ ಮಾಡಿರಿ. ಶನಿವಾರ ದಿವಸ ನಾವು ಕಲಬುರಗಿಯಲ್ಲಿ DHO ಆಫೀಸ್ ಕ್ಯಾಂಪಸ್ ಅದ ನಮ್ಮದು, ಜಿಮ್ಸ್ ಆಸ್ಪತ್ರೆ ಎದುರಿಗೆ. ಸೊ ಅಲ್ಲಿ ನೀವು ಬಂದ್ರಿ ಅಂತಂದ್ರೆ ಸಾಯಂಕಾಲ ನಾವು ರಾತ್ರಿ ನಿಮ್ಮದು ರಕ್ತ ಲೇಪನ ತೊಗೋತೀವಿ. ತೊಗೊಂಡು ಟೆಸ್ಟ್ ಮಾಡ್ತೀವಿ ಫಸ್ಟಿಗೆ. ಟೆಸ್ಟ್ ಮಾಡಿ ಸೊ ಆಮೇಲೆ ಏನಪ್ಪ ಅಂತಂದರೆ ಅದ್ರಾಗ ಏನಾರು ಪಾಸಿಟಿವ್ ಬಂತು ಅಥವಾ ಇಲ್ಲ ಅಂತೇಳಿ ಅಂತಂದರೆ ತದನಂತರ ತಾವು ಏನು ಮಾಡಬೇಕು ಅನ್ನೋದನ್ನು ನಮ್ಮ ವೈದ್ಯಾಧಿಕಾರಿಗಳು ಹೇಳ್ತಾರೆ. ನೀವು ಯಾವುದಕ್ಕೂ ಶನಿವಾರ ಒಂದು ದಿವಸ ಸಾಯಂಕಾಲ ನಮ್ಮ DHO ಆಫೀಸ್ಗೆ ಬಂದುಬಿಡ್ರಿ. ಹಾಂ, ಬೇಕು ಅಂದರೆ ನೀವು ಒಂದು ಫೋನ್ ಮಾಡ್ಬೋದು. ನನ್ನ ನಂಬರ್ ಬರ್ಕೋರಿ, 90 ಬರ್ಕೋರಿ 90357 357 ಹಾಂ 41255. ಹಾಂ, ನೀವು ಬಂದು ನನಗೆ ಕರೆ ಮಾಡಿರಿ, ನಾ ಅಲ್ಲಿ ನಿಮಗೆ ಅದು ರಕ್ತ ಪರೀಕ್ಷೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಮಾಡಿಸಿ. ಹಾಂ, 90357 41255. ಹಾಂ ಹಾಂ 41255 41 ಹಾಂ 255. ಬರ್ರಿ, ಶನಿವಾರ ದಿವಸ ಬರ್ರಿ, ಬಂದು ರಕ್ತ ಪರೀಕ್ಷೆ ಮಾಡ್ಕೊಳ್ಳಿ. ಅದರ ನಂತರ ತಮಗೆ ಯಾವ ಥರದಂಥ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನು ವೈದ್ಯಾಧಿಕಾರಿಗಳು ಹೇಳ್ತಾರೆ. ಒಳ್ಳೆಯದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ವಸಂತರಾವ್ ಮತ್ತು ಶ್ರೀದೇವಿ ಅವರೇ. ಈಗ ಇನ್ನೊಂದು ಕರೆಯನ್ನು ನಾವು ತಗೊಳ್ಳೋಣ. ಹಲೋ 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 ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಸರ್ ನಮಸ್ಕಾರ ಸರ್, ನಮ್ದು ಚಿಂಚೋಳಿ ತಾಲೂಕು ಮತ್ತೆ ಚಿಮ್ಮಂಚೋಳ ಗ್ರಾಮ ಪಂಚಾಯತ್ ಸರ್. ನಮ್ದು ಬೆಳಕು ಸಂಜೀವಿನಿ KPLF ಹೋಗ್ತದೆ MBK ಸರ್. ಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ ಅವರು ಮಾತಾಡ್ರಿ. ಲಕ್ಷ್ಮಿ ಅವರೇ, ಡಾಕ್ಟರ್ ಇದ್ದಾರೆ, ವೈದ್ಯಾಧಿಕಾರಿಗಳಿದ್ದಾರೆ. ಆಮೇಲೆ ಪ್ರತಿ ಮನೆಗಳಿಗೂ ಆನೆಕಲ್ ಟ್ಯಾಬ್ಲೆಟ್ ಗಳನ್ನ ಹಂಚ್ತಾ ಇದೀವಲ್ಲ ಸರ್, ಈ ಟ್ಯಾಬ್ಲೆಟ್ ಗಳನ್ನ ವಯಸ್ಸಿನ ಅನುಗುಣವಾಗಿ ಕೊಡ್ಬೇಕಾ ಅಥವಾ ಹೆಂಗ ಅಂತ ಹೇಳಿ ಸರ್? ಈಗ ಆರೋಗ್ಯಾಧಿಕಾರಿಗಳು ಇದ್ರ ಬಗ್ಗೆ ಹೇಳ್ತಾರೆ ನೋಡ್ರಿ. ವಯಸ್ಸಿನ ಆಧಾರದ ಮೇಲೆ, ಆಮೇಲೆ ಎತ್ತರದ ಆಧಾರದ ಮೇಲೆ ಕೂಡ ಕೊಡ್ಬೋದು. ಸರ್, ಅವರ ಪ್ರಶ್ನೆಗೆ ಉತ್ತರ. ಲಕ್ಷ್ಮೀ ಅವರೇ ನಮಸ್ಕಾರ. ಇದು 3 ವಿಧದ ಟ್ಯಾಬ್ಲೆಟ್ಸ್ಗಳು ನಾವು ಕೊಡ್ತೀವಿ. ಒಂದು ಐವರ್ಮೆಕ್ಟಿನ್ ಅಂತೆ, ಇನ್ನೊಂದು DEC ಐವರ್ಮೆಕ್ಟಿನ್, ಇನ್ನೊಂದು DEC, ಆಮೇಲೆ ಇನ್ನೊಂದು ಅಲ್ಬೆಂಡಾಜೋಲ್ ಅಂತೆ. ಅಲ್ಬೆಂಡಾಜೋಲ್. ಸೊ ಐವರ್ಮೆಕ್ಟಿನ್ ಟ್ಯಾಬ್ಲೆಟು ನಾವು ಹೈಟ್ ಪ್ರಕಾರ ಕೊಡ್ತೀವಿ.
ಹೈಟ್ ಪ್ರಕಾರ ಹಾಂ, ಈಗ ನಾವು ನಮ್ಮ ಸ್ಟಾಫಿಗೆಲ್ಲ ಒಂದು ಡೋಸ್ ಪೋಲ್ ಅಂತ ಕೊಟ್ಟೇವಿ. ಆ ಡೋಸ್ ಪೋಲ್ದಲ್ಲಿ ಒಂದು ಪರ್ಪಲ್ ಕಲರು, ಒಂದು ಗ್ರೀನ್ ಕಲರು, ಒಂದು ಬ್ಲೂ ಕಲರು, ಒಂದು ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ದು ಹೀಗೆ ಮಾರ್ಕ್ ಮಾಡಿದಿರ್ತದೆ. ಆ ಯಾವ ಕಲರಿಗೆ ಎಷ್ಟು ಟ್ಯಾಬ್ಲೆಟ್ ಕೊಡಬೇಕಂತ ಅದರಲ್ಲಿ ಮೆನ್ಷನ್ ಮಾಡಿದಿರ್ತದೆ. ಸೊ ಅದು ಅನುಗುಣವಾಗಿ ಅವರು ಟ್ಯಾಬ್ಲೆಟ್ ಐವರ್ಮೆಕ್ಟಿನ್ ಟ್ಯಾಬ್ಲೆಟ್ ಕೊಡ್ತಾರೆ. ಇದು ಒಂದು ವಿಷಯ. ಆಮೇಲೆ ಇನ್ನೊಂದು ಟ್ಯಾಬ್ಲೆಟ್ ಬಂದು DEC ಮತ್ತು ಅಲ್ಬೆಂಡಜೋಲ್. ಸೊ DEC ಅಲ್ಬೆಂಡಜೋಲು 1 to 2 years ಮಕ್ಕಳಿಗೆ ಕೊಡೋದಿಲ್ಲ. 1 to 2 years ಮಕ್ಕಳಿಗೆ ಕೊಡೋದಿಲ್ಲ. ಆಮೇಲೆ 2 to 5 years ಮಕ್ಕಳಿಗೆ DEC ಟ್ಯಾಬ್ಲೆಟ್ 1 ಟ್ಯಾಬ್ಲೆಟ್ ಕೊಡ್ತೀವಿ. ಆಮೇಲೆ ಅಲ್ಬೆಂಡಜೋಲು 1 ಟ್ಯಾಬ್ಲೆಟ್ ಕೊಡ್ತೀವಿ. 6 to 14 years ಏಜಲ್ಲಿ DEC ಟ್ಯಾಬ್ಲೆಟು 2 ಟ್ಯಾಬ್ಲೆಟ್ ಕೊಡ್ತೀವಿ. ಆಮೇಲೆ DEC ಟ್ಯಾಬ್ಲೆಟ್ 2 ಕೊಡ್ತೀವಿ. ಅಲ್ಬೆಂಡಜೋಲ್ ಟ್ಯಾಬ್ಲೆಟ್ 1 ಕೊಡ್ತೀವಿ. ಆಮೇಲೆ 15 years ಮೇಲ್ಪಟ್ಟು ಏನು ಮಕ್ಕಳು ಇರ್ತಾರೆ ಅಥವಾ ಜನ ಇರ್ತಾರೆ ಅವರಿಗೆ ನಾವು 3 ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅಡಲ್ಟ್ಸ್ ಅಂತೀವಲ್ಲ ನಾವು 3 ಟ್ಯಾಬ್ಲೆಟ್ಸ್ ಆಫ್ DEC ಕೊಡ್ತೀವಿ ಮತ್ತು 1 ಟ್ಯಾಬ್ಲೆಟ್ ಆಫ್ ಅಲ್ಬೆಂಡಜೋಲ್ ಕೊಡ್ತೀವಿ. ಇನ್ನೊಂದು ವಿಷಯ ನಾನು ಹೇಳ್ತೀನಿ ನಿಮಗೆ. ಇದು DEC ಅಲ್ಬೆಂಡಜೋಲ್ ಟ್ಯಾಬ್ಲೆಟು 2 ವರ್ಷಕ್ಕಿಂತ ಕೆಳಗೆ ಇದ್ದ ಮಕ್ಕಳಿಗೆ ಕೊಡೋದಿಲ್ಲ. ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಕೊಡೋದಿಲ್ಲ. ಅಥವಾ ತೀವ್ರತರದ ಕಾಯಿಲೆ ಅಂದರೆ ಕ್ರಿಟಿಕಲ್ ಇಲ್ಲಾಗಿರ್ತದಲ್ಲ, ಕ್ರಿಟಿಕಲ್ ಇಲ್ನೆಸ್ ಇರ್ತದಲ್ಲ, ಅಂಥ ಜನರಿಗೆ ನಾವು ಕೊಡೋದಿಲ್ಲ. ಆಮೇಲೆ ಐವರ್ಮೆಕ್ಟಿನ್ ಟ್ಯಾಬ್ಲೆಟು 5 ವರ್ಷದ ಒಳಗಿನ ಮಕ್ಕಳಿಗೆ ಕೊಡೋದಿಲ್ಲ. ಅರ್ಥ ಆಯ್ತು? ಓಕೆ, ಥ್ಯಾಂಕ್ ಯು. ಒಳ್ಳೆಯದು ಲಕ್ಷ್ಮಿ. ಇದಕ್ಕೆ ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲ. ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಮೈಕ್ರೋಫೈಲೇರಿಯಾ ಪಾಸಿಟಿವ್ ಇತ್ತು, ನಮ್ಮ ಮೈಕ್ರೋಫೈಲೇರಿಯಾ ಬಾಡಿಯಲ್ಲಿ ಇತ್ತು ಅಂತಂದರೆ ಅಂಥವ್ರು ಟ್ಯಾಬ್ಲೆಟ್ ತಗೊಂಡಾಗ ಆ ಒಳಗಿದದು ಅದೇನು ಮೈಕ್ರೋಫೈಲೇರಿಯಾ ಡೆತ್ ಆಗ್ತದೆ. ಡೆತ್ ಆದಮೇಲೆ ಸ್ವಲ್ಪ ಚಳಿ ಜ್ವರ ಬಂದಂಗೆ ಆಗ್ತದೆ, ಸಮ್ಟೈಮ್ಸ್ ವಾಂತಿ ಬಂದಂಗೆ ಆಗ್ತದೆ, ಸ್ವಲ್ಪ ಗಿಡ್ಡಿನೆಸ್ ಬಂದಂಗೂ ಆಗುತ್ತೆ. ಅಂದರೆ ನಮ್ಮ ಬಾಡಿಯಲ್ಲಿ ಅದು ಬೇನೆ ಇತ್ತು, ಈಗ ಟ್ಯಾಬ್ಲೆಟ್ ತೊಗೊಂಡಾಗ ಹೋಯ್ತು ಅಂತ ಅರ್ಥ. ಅದು ಸರಿ ಸರ್. ಅಂದ್ರೆ ಅದು ಒಳ್ಳೆ ಲಕ್ಷಣ. ಅದು ಒಳ್ಳೆ ಲಕ್ಷಣ. ಅಂದರೆ ನೀವು ಮುಕ್ತ ಆಗಿಬಿಟ್ರಿ ಅಂತ, ಆ ಬೇನೆಯಿಂದ ರೋಗ ಮುಕ್ತ ಆಗಿಬಿಟ್ರಿ, ಅನೇಕಾಲು ರೋಗದಿಂದ ಮುಕ್ತ ಆಗಿಬಿಟ್ರಿ. ಸರ್, ಬೆಳಕು ಸಂಜೀವಿನ ಬಗ್ಗೆ ಒಂದಿಷ್ಟು ಹೇಳಬೇಕು. ಅಮ್ಮ, ಹಲೋ ಲಕ್ಷ್ಮಿ ಅವರೇ, ಲೈನ್ ಮೇಲೆ ಇದ್ದೀರಿ? ಈಗಾಗಲೇ ರಾಜ್ಯ ಮಟ್ಟದಿಂದ ನಮ್ಮ ಅಧಿಕಾರಿಗಳು ಮೋಸ್ಟ್ಲಿ ನಿಮಗೆಲ್ಲ ತರಬೇತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಜಿಲ್ಲಾ ಮಟ್ಟದ ಏನು ನಿಮ್ಮ ತರಬೇತಿದಾರಿದ್ದಾರೆ, ಸೊ ಅವರು ಕೂಡ ನಿಮ್ಗೆ ಹೇಳಿರ್ಬೋದು ಅಂತ ಅನ್ಕೋತೀವಿ. ಸರ್, ಈ ಕಾರ್ಯಕ್ರಮದ ಅಡಿಯಲ್ಲಿ ಬೆಳಕು ಸಂಜೀವಿನಿ ಕಾರ್ಯಕರ್ತೆಯರು ಕೂಡ ಅವರು ನಮಗೆ ಪಬ್ಲಿಕ್ ಒಂದು ಮೋಟಿವೇಟ್ ಮಾಡಲಿಕ್ಕೆ, ಜನರಿಗೆ ಮನವೊಲಿಸಲಿಕ್ಕೆ ಮತ್ತು ಭಾಗಿಯಾಗಲಿಕ್ಕೆ ಅವರು ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಈ ಸಂದರ್ಭದಲ್ಲಿ ಇಲಾಖೆ ಪರವಾಗಿ ಅವರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ತುಂಬ ಸಂತೋಷ ಆಯಿತು ನೀವು ಪ್ರಶ್ನೆ ಮಾಡಿರುವಂಥದ್ದು. ಮತ್ತು ಜನರಿಗೆ ಹೆಚ್ಚು ಟ್ಯಾಬ್ಲೆಟನ್ನು ತೆಗೆದುಕೊಳ್ಳಿಕ್ಕೆ ತಾವು ಪ್ರೇರಕ ಅಂಶಗಳನ್ನು ಜನರಿಗೆ ಹೇಳ್ತಾ ಇರಬೇಕಂತ ವಿನಸ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಅಮ್ಮ. ಲಕ್ಷ್ಮಿ ಅವರೇ, ಅಲ್ಲಿ ನಿಮ್ಮ ಚಿಮ್ಮಂಚೋಡಿ ಏರಿಯಾದೊಳಗೆ ಏನು ಯಾವ ರೀತಿ ಸ್ಪಂದನೆ ಇದೆ ಅಂತೀರಿ ರೋಗಿಗಳದ್ದು, ಗ್ರಾಮೀಣರದ್ದು? ಸರ್, ಸ್ಪಂದನೆ ಯಾಕಂತ ನಾವು ಕರೆಕ್ಟ್ ಆಗಿ ಮಾಹಿತಿ ಕೊಡ್ತೀವಿ ಅಂದ್ರೆ ಸ್ಪಂದನೆ ಮಾಡ್ತಾರೆ ಸರ್. ಈಗ ಆಲ್ಮೋಸ್ಟ್ ಏನ್ ಮಾಡ್ತಾ ಇದ್ದಾರೆ, ನಾವು ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದೀವಿ ಸರ್. ಆದ್ರೆ ಸ್ವಲ್ಪ ನಮಗ್ ಟ್ಯಾಬ್ಲೆಟ್ ನಲ್ಲಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸ್ವಲ್ಪ ಗೊಂದಲ ಇರೋ ಸಲುವಾಗಿ ನಿಮ್ಮ ಫೋನ್ ಹಚ್ಬಿಟ್ಟು ಇದು ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕಂತ ಹೇಳಿ ಇದು ಮಾಡ್ಕೊಂಡಿದ್ದೀವಿ ಸರ್ ಅಷ್ಟೇ. ಒಳ್ಳೆಯದು. ಈಗ ತಮಗೆ ಸಂಪರ್ಕನೂ ಇರ್ತದೆ. ಈಗ ಈ ಕಾರ್ಯಕ್ರಮದ ಕೊನೆಗೆ ನಮ್ಮ ಫೋನ್ ನಂಬರನ್ನು ಕೂಡ ನಾವು ಹೇಳ್ತೀವಿ. ಅದನ್ನು ನೋಟ್ ಮಾಡಿಕೊಂಡು ತಾವು ಎಲ್ಲರಿಗೂ ಏನು ಸರಿಯಾದಂಥ ಮಾಹಿತಿ ಏನದ ಅವ್ರ ಕಡೆ ತಿಳ್ಕೊಂಡು ತಾವು ಹೇಳುವಂಥ ಒಂದು ಕೆಲಸ ಮಾಡಿದ್ರೆ ಮುಗಿದು ಹೋಗಿಬಿಡ್ತದೆ. ಈಗೇನು ತಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈಗೇನು ನಮಗೆ ಫೋನ್ ಮಾಡಿದ್ರಿ, ಅನುಮಾನಗಳು ಏನಿದ್ದು ತಮಗೆ ಈಗ ಪೂರ್ತಿ ಹೌದು ಅಂಥೇಳಿ ನಾವು ಭಾವಿಸ್ತೀವಿ. ಮತ್ತು ಈಗೇನು ತಾವು ಜಾಗೃತಿ ಮಾಡುವಂಥ ಒಂದು ಕೆಲಸ ಮಾಡ್ತಾಯಿದ್ರಿ, ಅದನ್ನು ಅವ್ರಿಗೆ ಸರಿಯಾದ ತಿಳುವಳಿಕೆ ಕೊಡಬೇಕು. ಅದು ತಯಾರಾಗೋದಕ್ಕೆ ಅವರು ಸಿದ್ಧರಾಗಿಬಿಡ್ತಾರೆ. ಮಾತ್ರೆಗಳನ್ನು ನುಂಗಿಸೋದು ಕಷ್ಟದ ಕೆಲಸ ಅಲ್ಲ. ಯಾವಾಗ ಅವರಿಗೆ ನಿಜವಾದಂಥ ಒಂದು ವಿಚಾರ ಗೊತ್ತಾಗ್ತದೆ, ಅವರಿಗೆ ಇದರ ಅನುಕೂಲಗಳೇನದಾವ, ಲಾಭ ಏನದ ಅಂಥೇಳಿ, ಆರೋಗ್ಯದ ಮೇಲೆ ಯಾವ ಪರಿಣಾಮ ಆಗ್ತಾವೆ ಅನ್ನುವಂಥದ್ದು ತಿಳಿಸಿ ಹೇಳಿದ್ರೆ ಸರಳವಾದಂಥ ಒಂದು ಕೆಲಸ ಆಗ್ತದೆ ಅಂತ ಹೇಳಿದ್ರು. ಒಳ್ಳೆಯದು ಲಕ್ಷ್ಮೀಯವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ನೀವು ಕೂಡ ಮಾಹಿತಿ ಕೊಟ್ಟಿದ್ದೀರಿ, ನಿಮಗೂ ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಧನ್ಯವಾದ. ಒಳ್ಳೆಯದು, ಧನ್ಯವಾದಗಳು ತಮಗೆ. ಸರ್, ಈಗ ಸಾಮೂಹಿಕ ಔಷಧಿ ಸೇವನೆ ಏನು ಮಾಡುವಂಥ ಒಂದು ಕಾರ್ಯಕ್ರಮ ಇದೆ, ಅಭಿಯಾನ ಇದೆ. ಈ
ಅಭಿಯಾನದ ನಿಜವಾದಂತಹ ಸವಾಲುಗಳು ಏನು ಸರ್? ಇಲ್ಲಿ ತನಕ ತಾವು ಇಷ್ಟು ವರ್ಷಗಳವರೆಗೆ ಈ ಕಾರ್ಯಕ್ರಮ ನಡ್ಕೊಂಡು ಬಂದದ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಯಾವುದೋ ಒಂದು ಗುಳಿಗೆ ತೊಗೋಬೇಕು ಅಂತಂದಾಗ ಹಿಂದೇಟು ಹಾಕುವಂಥದ್ದು ಒಂದು ಮನೋಭಾವ ಬಹುಶಃ ಮನುಷ್ಯ ಸಹಜವಾದಂಥ ಒಂದು ಭಾವನೆ ಇದ್ದೇ ಇರ್ತದೆ. ಇಂಥ ಸಮಯದೊಳಗೆ ಈ ಎಲ್ಲ ವಿಚಾರಗಳನ್ನು ಅವರಿಗೆ ಮನವೊಲಿಸಿ ತುಂಬಿ ಇದನ್ನು 100ಕ್ಕೆ 100ರಷ್ಟು ಯಶಸ್ವಿ ಮಾಡಬೇಕು ಅನ್ನುವಂಥ ಒಂದು ಕೆಲಸ ಏನಿರ್ತದೆ, ಸ್ವಲ್ಪ ಅಡಚಣೆ ಆಗುವಂಥದ್ದು ಕೂಡ ಇರ್ತದೆ. ಅದಕ್ಕಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಕೂಡ ನಾವು ನೋಡೀವಿ ಇಲ್ಲಿ ತನಕ. ಮತ್ತು ಇದ್ರ ಜೊತೆಗೆ ಮತ್ತೆ ಏನೇನು ಸವಾಲುಗಳು ಇರ್ತಾವೆ ಅಂತೀರಿ ಸರ್? ಜನರಲ್ಲಿ, ಸಾರ್ವಜನಿಕರಲ್ಲಿ ಯಾವಾಗೂ ಒಂದು ಗೌರ್ಮೆಂಟ್ ಪ್ರೋಗ್ರಾಮ್ ಬಂದಾಗ ಇಂಥ ಹೊಸ ಔಷಧಿ ಸೇವನೆ ಇರ್ಬೋದು, ಅಥವಾ ನಾವು ಪಲ್ಸ್ ಪೋಲಿಯೋ ಡ್ರಾಪ್ಸ್ ಆಗ್ತಾ ಇರ್ಬೋದು, ಅಥವಾ ಯಾವುದೋ MR ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ಬೋದು, ಇಂದೋಧನುಷ್ಯ ಸ್ಟಾರ್ಟ್ ಮಾಡ್ಬೋದು, ಎಲ್ಲ ಇಂಥ ಪ್ರೋಗ್ರಾಮ್ಗಳಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ದಲ್ಲಿ ಅಪ್ರಿಹೆನ್ಷನ್ ಇದ್ದೇ ಇರ್ತದೆ. ಹೌದು. ಸೊ ಇದರಲ್ಲಿ ಭಾಳಷ್ಟು ಜನ ನಾವು ಯಾವಾಗ 2004ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಆವಾಗ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿತ್ತು, ವಿನಾ ಕನ್ಸ್ಯೂಮ್ಷನ್ ಆಗ್ತಾ ಇದ್ದಿಲ್ಲ. ನಮ್ಮ ಜನಗಳೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು, ಜನಗಳು ಕೂಡ ತಗೊಂಡು ಬಿಡ್ತಿದ್ರು, ಎಕ್ಸೆಪ್ಟ್ ಮಾಡ್ತಾಯಿದ್ರು, ತಗೊಂಡು ಮನೇಲಿ ಇಟ್ಕೊಂಡು ಬಿಡ್ತಿದ್ರು ಅಷ್ಟೇ, ತಗೋತಾ ಇದ್ದಿಲ್ಲ. ಸೊ ಡೇ ಬೈ ಡೇ ಇದ್ರ ಬಗ್ಗೆ ಅರಿವು ನಮ್ಮ ಸಿಬ್ಬಂದಿಗಳು ಸ್ಕೂಲು ಕಾಲೇಜಲ್ಲಿ ಪ್ರಬಂಧ ಸ್ಪರ್ಧೆಗಳು, ಆಮೇಲೆ ಡಿಬೇಟ್ ಕಾಂಪಿಟೇಷನ್ಸ್ಗಳು, ಇದ್ರ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಭಾಳಷ್ಟು ಮಾಡಿದ್ವಿ ನಾವು. ಇಷ್ಟೆಲ್ಲ ಮಾಡಿದ ಮೇಲೆ ಜನರಿಗೆ ಸ್ವಲ್ಪ ಇದ್ರ ಬಗ್ಗೆ ಅರಿವು ಉಂಟಾಗಿ ಇದು ತೊಗೊಂಡಿದ್ದು ಒಳ್ಳೆಯದು ಅಂತ ಭಾವನೆ. ಸಮ್ಟೈಮ್ಸ್ ನಮ್ಮದು DC ಮೇಡಮ್ ಅವರು, ನಮ್ಮ CO ಸರು ಸ್ಕೂಲ್ ಕಾಲೇಜಲ್ಲಿ ತಾವೇ ಫಸ್ಟ್ ತಾವು ನುಂಗಿಕೊಂಡು ನಾವೆಲ್ಲ ತೋರಿಸಿದ್ದೀವಿ, ನಾವೇ ಫಸ್ಟ್ ನುಂಗಿಕೊಂಡು ಏನೂ ಆಗೋದಿಲ್ಲ ಅಂತಂದು ಆ ಭಾವನೆ ಒಂದು ಅಪ್ರಿಹೆನ್ಸೆನ್ಸ್ ಇತ್ತು. ಆ ಅಪ್ರಿಹೆನ್ಸೆನ್ಸ್ ಈಗ ಬರ್ತಾ 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 ಕಡಿಮೆ ಆಗಿದೆ. 2020 ತನಕನೂ ಕೂಡ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿತ್ತು, ಇನ್ನೂ ಕನ್ಸ್ಯೂಮ್ಷನ್ ಆಗ್ತಾ ಇದ್ದಿಲ್ಲ. ಸೊ ಈಗ ಲಾಸ್ಟ್ 3 ರೌಂಡ್ಸಲ್ಲಿ ನಾವು ಯಾವಾಗ ಟ್ರಿಪಲ್ ಡ್ರಗ್ ಥೆರಪಿ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಗೌರ್ಮೆಂಟು ಕೂಡ ಭಾಳಷ್ಟು ಸೀರಿಯಸ್ ಆಗಿಬಿಟ್ಟಿದೆ ಇದರಲ್ಲಿ. ಇದು ಎಟ್ ಎನಿ ಕಾಸ್ಟ್ ನಾವು ಈ ಫೈಲೇರಿಯಾ ಎರಾಡಿಕೇಷನ್ ಮಾಡಬೇಕು ಅಂತ. ಯಾಕಂದರೆ ನಮ್ಮ ದೇಶದಲ್ಲಿ 202 ಡಿಸ್ಟಿಕ್ ಅಷ್ಟೇ ಉಳ್ಕೊಂಡಿದೆ. ಈಗ ಅದರಲ್ಲೂ ಕೂಡ ನಮ್ಮ ಈಗ ಕರ್ನಾಟಕದ 9 ಡಿಸ್ಟಿಕ್ದಲ್ಲಿ ನಮ್ಮ ಬಿಜಾಪುರ ಮತ್ತು ಗುಲ್ಬರ್ಗ ಜಿಲ್ಲೆಗಳು ಉಳ್ಕೊಂಡ, ಕಲಬುರಗಿ ಆ್ಯಂಡ್ ಬಿಜಾಪುರ ಡಿಸ್ಟಿಕ್ಗಳು ಉಳ್ಕೊಂಡಿದೆ. ಈ ಕಲಬುರಗಿಯಲ್ಲಿ ಕೂಡ 15 ಬ್ಲಾಕ್ ಇದ್ದಿದ್ದು ಈಗ ನಾವು 7 ಬ್ಲಾಕ್ಸ್ ಅಷ್ಟೇ ನಾವು ಉಳ್ಕೊಂಡಿದೆ. ಸೊ ಅದನ್ನು ಕೂಡ ನಾವು ಈಗ ಜನರ ಸಹಕಾರದಿಂದ, ಸಾರ್ವಜನಿಕರ ಸಹಕಾರದಿಂದ ನಾವು ಹಾಗೂ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ನಿಂದ ನಾವು ಇದು ಕಾರ್ಯಕ್ರಮವನ್ನು ಎಫೆಕ್ಟಿವ್ ಆಗಿ ಯಶಸ್ವಿಯಾಗಿ ನಾವು ಇದು ನಿರ್ಮೂಲನೆ ಮಾಡಲಿಕ್ಕೆ ನಾವು ಸಾಧ್ಯ ಅದ ಆದಷ್ಟು ಜಲ್ದಿ ಆಗಲಿ ಅಂತ ಹೇಳಿ ನಾವು ಕೂಡ ಆಶಾ ಮಾಡ್ತಾ ಇದ್ವಿ. ಸರ್, ಒಂದು ಕರೆ ಅದ, ಈ ಕಾರ್ಯಕ್ರಮದ ಕೊನೆಗೆ ಒಂದು ಕರೆಯನ್ನು ತಗೋಣ. ಹಲೋ ಆಕಾಶವಾಣಿ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಸಂಕ್ಷಿಪ್ತವಾಗಿ ತಮ್ಮ ಪ್ರಶ್ನೆ ಕೇಳ್ರಿ, ಏನದ ಅಂತ ಹೇಳಿ. ಸರ್, ನಾವು ಅಫಜಲ್ಪುರ ತಾಲೂಕದಿಂದ ಮಾತಾಡ್ತೀನಿ ಸರ್. ಹಾಂ, ನಾವು ಗೋಣೂರು ಗ್ರಾಮದ್ರಿ, ಸಿದ್ಲಿಂಗ್ ಅಂತ ಹೇಳ್ರಿ. ಸಿದ್ಲಿಂಗ್ ಅವರು ತಮ್ಮ ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ, ವೈದ್ಯಾಧಿಕಾರಿಗಳು. ನಮಸ್ಕಾರ ರೀ ಸರ್. ನಮಸ್ಕಾರ, ಕೇಳಿ, ಪ್ರಶ್ನೆ ಕೇಳಿ. ಸರ್, ಸದ್ ಆನಿ ಕಾಲ್ ಗೋಳಿ ಕೊಡ್ತಾರಲ್ರಿ ಸರ್, ಚಲೋರು ಈಗೇನು ಕೊಡ್ತಾರೆ ಸರ್, ಇವತ್ತು ಬಂದವ್ರಿಗೆ ಕೊಡ್ತಾರೆ, ಈ ಮನೆ ತಿರುಗಾಡ್ರಿ ಸರ್. ಈಗ ಎಲ್ಲರೂ ನುಂಗ್ಬೋದ್ರಿ ಸರ್? ಇದು ಎಲ್ಲರೂ ನುಂಗ್ಬೋದು, ಬೇನೆ ಇದ್ದವ್ರದ್ದು ನುಂಗ್ಬೋದು, ಬೇನೆ ಇಲ್ದವ್ರದ್ದು ನುಂಗ್ಬೋದು. ನಾನು ನುಂಗ್ಬಿಟ್ಟಿದ್ದೀನಿ, DC ಅವ್ರದ್ದು ನುಂಗ್ಬಿಟ್ಟಿದ್ದಾರೆ, ನಮ್ಮ CO ಸರ್ನು ನುಂಗ್ಬಿಟ್ಟಿದ್ದಾರೆ. ಇಲ್ಲ, ನುಂಗ್ಬೋದು, ಎಲ್ಲರೂ ನುಂಗ್ಬೋದು. ಗರ್ಭಿಣಿ ಸ್ತ್ರೀಯರು ನುಂಗಬಾರ್ದು, ಆಮೇಲೆ 2 ವರ್ಷದ ಕೆಳಗಿಂದ ಮಕ್ಕಳು ನುಂಗಬಾರ್ದು ಅಂತ ಇದೆ. ಅದು ಯಾರಿಗೆ ನುಂಗಿಸ್ಬೇಕು ಎಲ್ಲ ಗೊತ್ತಿದೆ, ನಮ್ಮ ಸ್ಟಾಫಿಗೆ ಗೊತ್ತಿದೆ. ಎಲ್ಲರೂ ತಗೋಬೋದು, ಬೇನೆ ಇಲ್ದೋದನ್ನ ತಗೋಬೋದು. ಇಲ್ಲ, ಒಂದು ಟ್ಯಾಬ್ಲೆಟ್ ಅವತ್ತಿನ ದಿವಸ ಏನು ಕೊಡ್ತಾರಲ್ಲ ಟ್ಯಾಬ್ಲೆಟ್ಸ್ಗಳು, ಅದಿಷ್ಟೇ ತಗೋಬಹುದು, ಮತ್ತೆ ಆಮೇಲೆ ತಗೊಂಡ್ ಬೇಕಿಲ್ಲ. ಒಂದೇ ಸಲ ತಗೊಳ್ಳೋದು. ಅದೇ ಸಂಬಂಧ ಸರ್, ಅವ್ರು ಮಾನ್ಯ ಮಾಡಿದ್ರು ಸರ್, ಅವ್ರು ಎಲ್ಲರೂ ಹಿಂಗ್ ಹಂಚಲ್ ಕಚ್ಚಿರಲ್ಲ, ನುಂಗಬೇಡ್ದು, ಹಾನಿಗೆ ನಮ್ಗೇಂತ್ರ ಎಫೆಕ್ಟ್ ಏನ್ ಇಲ್ರಿ? ಇಲ್ಲ, ನಾವು ನಮ್ಮಂತವ್ರಿಗೆ ತಗೋಬಹುದು, ಬಹಳ ಒಳ್ಳೇದು. ಈಗ ನನಗೇನು ಇಲ್ಲ, ಅದು ನಾನು ನುಂಗ್ಬಿಟ್ಟಿನಿ. ಈಗ ನಮ್ಮ ಬಾಡಿದಲ್ಲಿ ಅದನ್ನ ಇಲ್ಲ ನಮ್ಗೆ ಗೊತ್ತಾಗಲ್ಲ. ಸೊ ಮುಂದೆ ಆನೆ ಕಾಲ ಆಯ್ತಂದ್ರೆ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊದಲೇ ನುಂಗ್ಬಿಡ್ಬೇಕು, ಏನೂ ಆಗೋದಿಲ್ಲ, ಯಾವುದೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ದಯವಿಟ್ಟು ನುಂಗ್ಬಿಡಿ. ಪ್ರತಿಯೊಬ್ಬರು ಎಲ್ಲರೂ ನುಂಗ್ಬೋದು. ಸಿದ್ಲಿಂಗ್ ಅವರೇ, ಸಿದ್ಲಿಂಗ್ ಅವರು, ಒಂದು ನೀವು ಏನು ತಿಳ್ಕೊಬೇಕು ಅಂತಂದರೆ, ಮತ್ತು ಎಲ್ಲರಿಗೂ ಏನು ಹೇಳಬೇಕು ಅಂತಂದರೆ, ಔಷಧಿ ತಗೊಳ್ಳೋದ್ರಿಂದ ನಮ್ಮಲ್ಲಿ ಏನು ರೋಗಾಣುಗಳು ಇದ್ವು ಅಂತಂದ್ರೆ ಅವು ಹೋಗಿಬಿಡ್ತಾವ, ನಿರ್ಮೂಲನೆ ಆಗಿಬಿಡ್ತಾವ. ಇದ್ದು ಅಂತಂದ್ರೆ ನಿರ್ಮೂಲನೆ ಆಗ್ತಾವ, ಇಲ್ಲ ಅಂತಂದ್ರೆ ಮುಂದೆ ಬರೋದಿಲ್ಲ. ಇದು ಈ ಲಾಭ ನೀವು ಎಲ್ಲರಿಗೂ ಹೇಳಬೇಕು, ನಿಮ್ಮ ಸುತ್ತಮುತ್ತಿದ್ದವರಿಗೆಲ್ಲ. ಅದೇ ಸರ್, ಮೊನ್ನೆ ಏನ್ ಆಶಾಕಾರ್ಯಕರು ಎಲ್ಲ ತಂದು ಕೊಟ್ರು ಸರ್. ತಂದು ಕೊಟ್ಟಾಗ ನುಂಗದಾಗ ಆನಿಕಾಲ ನುಂಗಬಾರ್ದು ಹೇಳಿ ಎಲ್ಲರಂದ್ರೆ ಇದು ಇಲ್ಲ, ನುಂಗಬೇಕು. ನಾನು ಡಾಕ್ಟರ್ ಇದ್ದೇನೆ, ಮಕ್ಕಳು ಡಾಕ್ಟರ್ ಇದ್ದೇನೆ.
ನಾನೇ ಹೇಳ್ತಾ ಇದ್ದೇನೆ ನುಂಗಬಹುದು ಅಂತ. ಒಳ್ಳೆಯದು ಸಿದ್ಲಿಂಗ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರಿ, ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಒಂದು ಸಮಯ ಆಗಿದೆ. ನಮ್ಮ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ ನಾನು ಫೋನ್ ನಂಬರನ್ನು ಕೊಡ್ತೇನೆ. ನಮ್ಮ ಕಲಬುರಗಿ ಜಿಲ್ಲಾ ಕೀಟಶಾಸ್ತ್ರಜ್ಞರಾದಂಥ ಚಾಮರಾಜ್ ದೊಡ್ಡಮನಿಯವರ ನಂಬರ್ ಇದು. ಅವರಿಗೆ ಸಂಪರ್ಕ ಮಾಡಿ ಈ ಆನೆಕಾಲು ರೋಗದ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ತಾವು, ಆಮೇಲೆ ಬೇರೆ ಬೇರೆ ಏನು ಸೌಲಭ್ಯಗಳ ಬಗ್ಗೆ ತಾವು ವಿಚಾರ ಮಾಡಿ ವಿನಿಮಯ ಮಾಡ್ಕೊಳ್ಬೋದು ತಮ್ಮ ವಿಚಾರಗಳನ್ನು, ಮತ್ತು ತಮಗೇನು ಬೇಕು ಅನ್ನೋದನ್ನು ಮಾಹಿತಿಯನ್ನು ಅವರಿಂದ ಪಡ್ಕೊಳ್ಬೋದು. ಅದಕ್ಕಾಗಿ ತಾವು ಬರ್ಕೊಳ್ಬೋದು. ನಂಬರ್ ಹೇಳ್ತೀನಿ: 9035741255. ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಒಳ್ಳೆಯದು ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿಯವರೇ ಮತ್ತು ಚಾಮರಾಜ್ ದೊಡ್ಡಮನಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಏನು ಸರ್ಕಾರ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ, ಸಮುದಾಯ ಔಷಧ ಸೇವನೆ ಮಾಡಿ ಆನೆಕಾಲು ರೋಗವನ್ನು ನಿರ್ಮೂಲನೆ ಮಾಡುವಂಥ ಒಂದು ಅಭಿಯಾನ ಏನು ನಡೀತಾ ಇದೆ, ಈ ಒಂದು ಅಭಿಯಾನಕ್ಕೆ ನಮ್ಮ ಎಲ್ಲ ಸಾರ್ವಜನಿಕರು ಒತ್ತಾಸೆಯಾಗಿ ನಿಂತು ಭಾಳ ಮುಖ್ಯವಾದಂಥ ಒಂದು ಏನು ಯೋಜನೆ ಇರೋದ್ರಿಂದ, ನಮ್ಮಲ್ಲಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡುವಂಥ ಒಂದು ಕನಸು ನಮ್ಮ ಸರ್ಕಾರಕ್ಕೆ ಇರೋದ್ರಿಂದ, ಕಾಳಜಿ ಇರೋದ್ರಿಂದ ಈ ಒಂದು ಅಭಿಯಾನದೊಳಗೆ ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು ಅಂಥೇಳಿ ನಾವು ಈ ಸಂದರ್ಭದೊಳಗೆ ಮನವಿ ಮಾಡ್ತಾ ಇದ್ದೀವಿ. ಏನು ತಮ್ಮ ಮನೆಗೆ ಕಾರ್ಯಕರ್ತರು ಬಂದು ತಮಗೆ ಗುಳಿಗೆಗಳನ್ನು ಕೊಡ್ತಾರೆ, ಆ ಗುಳಿಗೆಗಳನ್ನು ತಾವು ತಗೊಂಡು ಆನೆಕಾಲು ರೋಗವನ್ನು ನಿರ್ಮೂಲನೆ ಮಾಡೋದಕ್ಕೆ ಮತ್ತು ತಡೆಗಟ್ಟೋದಕ್ಕೆ ಸಹಕರಿಸ್ತೀರಿ ಅಂಥೇಳಿ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿದಂಥ ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿಯವರಿಗೆ ಮತ್ತು ಚಾಮರಾಜ್ ದೊಡ್ಡಮನಿಯವರಿಗೆ ಆಕಾಶವಾಣಿ ಪರವಾಗಿ ಮತ್ತು ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮೀಯರೇ, ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದೊಳಗೆ ನಾವು ನೀವು ಜೊತೆಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು ಸರ್. ನಮಸ್ಕಾರ, ಧನ್ಯವಾದಗಳು. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದುವರೆಗೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದಿರಿ. ಆನೆಕಾಲು ರೋಗದ ನಿಯಂತ್ರಣ ಹಾಗೂ ಮುಂಜಾಗ್ರತಾ ಕ್ರಮದ ಅಂಗವಾಗಿ ಸಾಮೂಹಿಕ ಮಾತ್ರೆ ನುಂಗಿಸುವ ಕಾರ್ಯಕ್ರಮದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ ಮತ್ತು ಜಿಲ್ಲಾ ಕೀಟಶಾಸ್ತ್ರಜ್ಞರಾದ ಚಾಮರಾಜ್ ದೊಡ್ಡಮನಿ. ಭಾನುಭುವಿಯ ವಿಶಾಲ ಪರಿಧಿಯಲಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ಪ್ರಸಾರ ನೆರವು ಸಂಗಮೇಶ್ ಹಾಗೂ ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಸ್ಲಂ ಖಾಸ್ದಾರ್ ಮತ್ತು ಸಿದ್ದರಾಮ್ ಅಣಿಹೊಲ. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ.